ನಮಸ್ತೆ ಎಲ್ಲರಿಗೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಈ ಸೆಷನನ್ನು ಜಾಯಿನ್ ಮಾಡಿದ್ದಕ್ಕೆ ಎಲ್ಲರಿಗೂ ಕೂಡ ವಂದನೆಗಳು. ಇವತ್ತಿನ ಸೆಷನ್ ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್. ಇದರ ಬಗ್ಗೆ ಮುಂದಿನ ಸುಮಾರು 1 ಗಂಟೆಯ ಕಾಲ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈ ಸೆಷನ್ನಿಗೆ ನಿಮಗೆ ಇನ್ವೈಟ್ ಮಾಡುವಾಗ ಈ ಥರ ಒಂದು ಮೆಸೇಜ್ ಹಾಕಿದ್ದೆವು. ನೀವು ಎನರ್ಜಿ ಹೀಲರ್ಸ್ ಆಗಿದ್ದೀರಾ, ಬಹಳಷ್ಟು ಜನರಿಗೆ ಸಹಾಯ ಮಾಡಲಿಕ್ಕೆ ಇಷ್ಟಪಡ್ತೀರಾ, ಮತ್ತು ಸಹಾಯ ಮಾಡುವ ಮೂಲಕ ಹೆಚ್ಚು ಹಣವನ್ನು ಸಂಪಾದಿಸಲಿಕ್ಕೆ ಇಷ್ಟಪಡ್ತೀರಾ, ಹಾಗೆಯೇ ನಮ್ಮ ಆರೋಗ್ಯವನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀರಾ ಅಂತ. ಸೊ ಇದೆಲ್ಲ ಪಾಯಿಂಟ್ಗಳನ್ನು ಕವರ್ ಮಾಡೋದಕ್ಕೆ ನಾನು ಪ್ರಯತ್ನ ಪಡ್ತೇನೆ. ನಾನು ನೋಡಿದ ಹಾಗೆ ನೀವೆಲ್ಲರೂ ಕೂಡ ಹೀಲರ್ಸ್ ಆಗಿದ್ದೀರಿ. ಕೆಲವರು ಸ್ವಂತ ಹೀಲಿಂಗ್ ಮಾಡ್ಕೊಳ್ಳೋರು, ಕೆಲವರು ಇತರರಿಗೂ ಕೂಡ, ನಿಮ್ಮ ಮನೆಯವ್ರಿಗೂ ಅಥವಾ ಇತರರಿಗೂ ಕೂಡ ಹೀಲಿಂಗ್ ಮಾಡ್ಕೊಳ್ಳೋರಾಗಿದ್ದೀರಿ. ನೀವು ಬೇರೆ ಬೇರೆ ಹೀಲಿಂಗ್ ಸೈನ್ಸಸ್ಗಳನ್ನು ಕಲ್ತಿರ್ಬೋದು. ರೇಖಿ, ಕರುಣಾರೇಖಿ, ತೀಟಾ ಹೀಲಿಂಗ್ ಇರ್ಬೋದು, ಪೆಂಡುಲಮ್ ಡೌಸಿಂಗ್, ಆರ ರೀಡಿಂಗ್ ಇತ್ಯಾದಿ ಇತ್ಯಾದಿ ಬೇರೆ ಬೇರೆ ಸೈನ್ಸಸ್ಗಳನ್ನು ಕಲಿತು ನೀವು ಪ್ರಾಕ್ಟೀಸ್ ಮಾಡಿರ್ಬೋದು. ನೀವು ಸರಿಯಾದ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದಿದ್ರೆ ಖಂಡಿತ ನಿಮಗೆ ಅದರಲ್ಲಿ ಉತ್ತಮವಾದಂಥ ರಿಸಲ್ಟ್ಸ್ಗಳು ಕೂಡ ಬಂದಿರ್ತದೆ. ಸೊ ಇದು 3 ಶಬ್ದಗಳಿದೆ ಅಲ್ವಾ, ಕ್ವಾಂಟಮ್, ಫ್ರೀಕ್ವೆನ್ಸಿ ಮತ್ತು ಹೀಲಿಂಗ್ ಅಂತ. ಸೊ ಇದು 3 ಕೂಡ ನನಗೆ ತಿಳಿದ ಮಟ್ಟಿನಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕ್ವಾಂಟಮ್ ಅಂತಂದರೆ ಇಲ್ಲಿ ಮುಖ್ಯವಾಗಿ ನಾವು ಒಂದು ಶಬ್ದವನ್ನು ಅರ್ಥ ಮಾಡ್ಕೊಳ್ಬೇಕು, ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತ. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಅಂತಂದರೆ ಈ ಥಿಯರಿ ಏನು ಹೇಳ್ತದೆ ಸಿಂಪಲ್ ಆಗಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇವಾಗ 2 ವಸ್ತುಗಳು, ಒಂದೇ ವಸ್ತುವಿನ 2 ಭಾಗಗಳು ಅಂತ ಅಂದ್ಕೊಳ್ಳೋಣ. ಇವಾಗ ನನ್ನ ಹತ್ರ ಒಂದು ಪೆನ್ ಇದೆ, ಪೆನ್ನಿದು ಕ್ಯಾಪು ಇದೆ, ಒಂದು ಪೆನ್ನು ಮತ್ತೊಂದು ಕ್ಯಾಪ್. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ ಥಿಯರಿ ಪ್ರಕಾರ ಏನು ಅಂತಂದರೆ, ಸಪೋಸ್ ಈ ಪೆನ್ ಕ್ಯಾಪನ್ನು ಯಾವುದೋ ಒಂದು ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಷನ್ ಮಾಡಿದ್ರೆ ಈ ಪೆನ್ನು ಕೂಡ ಅದೇ ವೈಬ್ರೇಷನ್ನಲ್ಲಿ ಕಂಪಿಸ್ತದೆ ಅಂತ. ಆರ್ ಈ ಪೆನ್ನನ್ನು ಯಾವ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಮಾಡ್ತೇವೋ ಅದೇ ಫ್ರೀಕ್ವೆನ್ಸಿನಲ್ಲಿ ಈ ಕ್ಯಾಪ್ ಕೂಡ ವೈಬ್ರೇಟ್ ಆಗ್ತದೆ ಅಂತ. ಸಿಂಪಲ್ ಆಗಿ ಹೇಳೋದ್ರೆ ಕ್ವಾಂಟಮ್ ಎಂಟ್ಯಾಂಗಲ್, ಯಾಕಂದರೆ ಇದು ಒಂದಕ್ಕೊಂದು ಹೊಂದಿರುವಂಥದ್ದು, ಒಂದೇ ವಸ್ತುವಿನ 2 ತುಂಡುಗಳು. ಇದು ಹತ್ರ ಇದ್ರೂ ಮಾತ್ರ ಅಲ್ಲ, ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರೂ ಕೂಡ. ಈಗ ಈ ಪೆನ್ನನ್ನು ನಾನು ಅಮೆರಿಕಕ್ಕೆ, ಕೆನಡಾಕ್ಕೆ, ಆಸ್ಟ್ರೇಲಿಯಾಗೆ ಕಳಿಸಿ ನಾನು ಈ ಕ್ಯಾಪನ್ನು ನಾನು ವೈಬ್ರೇಟ್ ಮಾಡಿದ್ರೆ ಈ ಪೆನ್ನು ಕೂಡ ಎಷ್ಟು ದೂರದಲ್ಲಿದ್ದರೂ ಕೂಡ ಅದೇ ಕ್ಷಣ ನಾವು ರೇಖಿ ಹೀಲಿಂಗ್ನಲ್ಲಿ ಅಥವಾ ಬೇರೆ ಎನರ್ಜಿ ಹೀಲಿಂಗ್ನಲ್ಲಿ ಇಲ್ಲಿಂದ ನಾವು ಎನರ್ಜಿಯನ್ನು ಪಾಸ್ ಮಾಡ್ತೇವೆ ಅಂತ ಅಂದ್ಕೊಳ್ತೇವೆ, ಅಥವಾ ಡಿವೈನಿಂದ ಎನರ್ಜಿ ಬರ್ತದೆ ಅಂತ ಅಂದ್ಕೊಳ್ತೇವೆ. ಆ ಥರ ಅಲ್ಲ, ಅಟ್ ದ ಸೇಮ್ ಮಿನಿಟ್, ಅದೇ ಸೇಮ್ ಸೆಕೆಂಡ್ ಇಲ್ಲಿ ಯಾವ ಥರ ವೈಬ್ರೇಷನ್ ಆಗ್ತದೋ ಅದೇ ಥರದ ವೈಬ್ರೇಷನ್ನು ಮತ್ತೊಂದು ಅದರ ಹತ್ತಿರದಲ್ಲಿರುವಂತಹ ಮೂಲ ವಸ್ತು ಅಥವಾ ಅದರ ಜೊತೆಗೆ ಇರುವಂತಹ ವಸ್ತುವಿನಲ್ಲಿ ಕೂಡ ಆಗ್ತದೆ ಅಂತ. ಐ ಹೋಪ್ ಇಟ್ ಈಸ್ ಕ್ಲಿಯರ್. ಕ್ವಾಂಟಮ್ ಎಂಟ್ಯಾಂಗಲ್ಮೆಂಟ್ನ ಥಿಯರಿ ಅದು ಹೇಳ್ತದೆ. ಇನ್ನೊಂದು ಫ್ರೀಕ್ವೆನ್ಸಿ, ಆವರ್ತನ ಅಂತ ಹೇಳ್ಬೋದು. 1 ಸೆಕೆಂಡಿಗೆ ಎಷ್ಟು ಹರ್ಟ್ಸ್ ಇರ್ತದೆ ಅಂತ ಹೇಳುವಂಥ ಒಂದು ಮಾಪನ, ಅದನ್ನು ಫ್ರೀಕ್ವೆನ್ಸಿ ಅಂತ ಹೇಳ್ತೇವೆ. ಇನ್ನೊಂದು ಹೀಲಿಂಗ್ ಅಂತಂದರೆ ಏನಾದರೂ ಅನ್ಈಸಿ ಇದ್ದಂಥದ್ದು ಈಸಿ ಮಾಡುವಂಥದ್ದು, ಅನ್ಹೆಲ್ತಿ ಇರುವಂಥದ್ದನ್ನು ಹೀಲ್ ಮಾಡುವಂಥದ್ದು, ಹೆಲ್ತಿ ಮಾಡುವಂಥದ್ದು, ಸರಿ ಇಲ್ಲದೆ ಇರೋದನ್ನು, ಇಂಬ್ಯಾಲೆನ್ಸ್ ಇರೋದನ್ನು ಬ್ಯಾಲೆನ್ಸ್ ಮಾಡೋದು. ಸೊ ಇದನ್ನು ನಾವು ಹೀಲಿಂಗ್ ಅಂತ ಹೇಳ್ಬೋದು. ಸೊ ಈ 3 ಶಬ್ದಗಳನ್ನು ಒಟ್ಟಿಗೆ ಮಾಡಿದರೆ ನಾವು ಏನು ತಿಳ್ಕೊಬೋದು ಅಂತಂದರೆ, ಹೀಲಿಂಗಿಗೆ ಉಪಯೋಗಿಸುವಂತಹ ಒಂದು ಡಿವೈಸ್, ಒಂದು ಉಪಕರಣ, ಆ ಉಪಕರಣದ ಮುಖಾಂತರ ಕ್ವಾಂಟಮ್ ಥಿಯರಿಯ ಆಧಾರದ ಮೇಲೆ ನಾವು ಮಾಡುವಂಥ ಹೀಲಿಂಗ್ ಅಂತ ತಿಳ್ಕೊಳ್ಬೋದು. ಸೊ ಕ್ವಾಂಟಮ್ ಫ್ರೀಕ್ವೆನ್ಸಿ ಹೀಲಿಂಗ್ ಅಂತ. ಮುಂದಕ್ಕೆ ಹೋಗುವ ಮುಂಚೆ ನಾನು ನನ್ನ
ಸ್ಟೋರಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸೊ ನನ್ನ ಹೆಸರು ಗುರುದತ್ ಮರಾಠೆ ಅಂತ. ಕ್ವಾಲಿಫಿಕೇಷನ್ ನಂದು MCA, ಮಾಸ್ಟರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಆಮೇಲೆ ಮಾಸ್ಟರ್ ಆಫ್ ಸೈನ್ಸ್ ಬಿಟ್ಸ್ ಪಿಲಾನಿಯಿಂದ ಸಾಫ್ಟ್ವೇರ್ ಸಿಸ್ಟಮ್ಸ್ನಲ್ಲಿ ಮಾಡ್ಕೊಂಡಿರುವಂಥದ್ದು. ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರು. ನನ್ನ ಯಂಗ್ ಏಜ್ನಿಂದ ಆಧ್ಯಾತ್ಮಿಕತೆ ಕಡೆಗೆ ನನಗೆ ಒಲವು. ನನ್ನ ಆಧ್ಯಾತ್ಮಿಕತೆಯ ಜರ್ನಿ ಸ್ಟಾರ್ಟ್ ಆಗಿದ್ದು SDM ಕಾಲೇಜ್ ಉಜಿರೆ. ಅಲ್ಲಿಯ ಕೆಲವು ಯೋಗ ಟೀಚರ್ಸ್ಗಳಿಂದ ನಾನು ಹೈಸ್ಕೂಲ್ನಲ್ಲಿ ಇದ್ದಾಗ ಯೋಗ ಕ್ಲಾಸಿಗೆ ನಾನು ಸೇರಿದ್ದೆ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆನಂತರ ಆರ್ಟ್ ಆಫ್ ಲಿವಿಂಗಿನ ಬೇಸಿಕ್ ಕೋರ್ಸನ್ನು ಛಾಯಣ್ಣವ್ರ ಹತ್ರ ಕಲಿತೆ. ಈಗ ಸೂರ್ಯಪಾದಾನಂದ ಜಿ ಅಂತೇನೋ ಮಾಡ್ಕೊಂಡಿದ್ದಾರೆ, ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ, ಅವರು ಸನ್ಯಾಸತ್ವ ತಗೊಂಡಿರೋದ್ರಿಂದ. ಸೊ ಅಲ್ಲಿಂದ 2011ರಲ್ಲಿ ಕಲ್ಪತರು ಚಾರಿಟಬಲ್ ಟ್ರಸ್ಟ್ ಅನ್ನುವಂಥ ಒಂದು NGOವನ್ನು, ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನನ್ನು, ಟ್ರಸ್ಟನ್ನು ಪ್ರಾರಂಭ ಮಾಡಿದೆ. ಇದರ ಮುಖ್ಯ ಉದ್ದೇಶ ಔಷಧರಹಿತವಾದಂತಹ ವಿದ್ಯೆಗಳು, ಅವುಗಳನ್ನು ಪ್ರಮೋಟ್ ಮಾಡುವಂಥದ್ದು, ಹೆಚ್ಚು ಜನರಿಗೆ ಪ್ರಚಾರ ಮಾಡುವಂಥದ್ದು, ಮತ್ತು ನೇಚರ್ ಫ್ರೆಂಡ್ಲಿ ಲಿವಿಂಗನ್ನು ಪ್ರಮೋಟ್ ಮಾಡುವಂಥದ್ದು, ಮತ್ತು ಸ್ಪ್ರೆಡ್ಡಿಂಗ್ ದ ಸ್ಪಿರಿಚುವಾಲಿಟಿ ಎಮಂಗ್ ವೇರಿಯಸ್ ಸೆಕ್ಷನ್ಸ್ ಆಫ್ ದ ಸೊಸೈಟಿ. ಇಷ್ಟು ಮುಖ್ಯ ಉದ್ದೇಶಗಳನ್ನು ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದೆ. ಲಾಸ್ಟ್ 10 ವರ್ಷಗಳಿಂದ ಇದನ್ನು ನಡೆಸ್ಕೊಂಡು ಬಂದಿದ್ದೇನೆ. ನನ್ನ ಪ್ಯಾಷನ್ ಹೊಸ ವಿಚಾರಗಳನ್ನು ಕಲಿಯೋದು, ಮತ್ತು ಅದನ್ನು ಅಳವಡಿಸ್ಕೊಳ್ಳೋದು, ಮತ್ತು ಇತರರಿಗೆ ಹೇಳ್ಕೊಡುವಂಥದ್ದು. ಸೊ ಇದು ನನ್ನ ಪ್ಯಾಷನ್. ಸೊ ಇದಕ್ಕೆ ಹೊಂದಿಕೊಂಡ ಹಾಗೆ ನಾನು ಬೇರೆ ಬೇರೆ ಸೈನ್ಸಸ್ಗಳನ್ನು ಕಲಿತೆ. ಹೀಲಿಂಗನ್ನು ಕೂಡ ಮಾಡ್ತಾ ಇದ್ದೆ. ಸೊ ಉಸುವಿ ರೇಖಿ, ಕರುಣಾ ರೇಖಿ, ಹಿಪ್ನಾಸಿಸ್ನಲ್ಲಿ ಬೇರೆ ಬೇರೆ ವಿಧಾನಗಳು, ಸೆಲ್ಫ್ ಹಿಪ್ನಾಸಿಸ್, ಅಡ್ವಾನ್ಸ್ ಹಿಪ್ನಾಸಿಸ್, ಪಾಸ್ಟ್ ಲೈಫ್, ಇನ್ನರ್ ಚೈಲ್ಡ್ ಹೀಲಿಂಗ್, ಸ್ಪಿರಿಟ್ ರಿಲೀಸ್ಮೆಂಟ್, ಕರ್ಸ್ ರಿಮೂವಲ್ ಇತ್ಯಾದಿ ಇತ್ಯಾದಿ. ಆಮೇಲೆ ಸೈಕಿಕ್ ಸರ್ಜರಿ ಅನ್ನುವಂಥ ಒಂದು ಟೆಕ್ನಿಕ್ಕಿಂದ ಡಿಸ್ಟೆನ್ಸ್ ಹೀಲಿಂಗ್ ಮಾಡುವಂಥದ್ದು, ಬಯೋಫೀಲ್ಡ್ ರೀಡರ್ ಅನ್ನುವಂಥ ಸಾಫ್ಟ್ವೇರ್ ಯೂಸ್ ಮಾಡಿಕೊಂಡು RR ರೀಡಿಂಗ್ ಮಾಡುವಂಥದ್ದು, ಚಕ್ರ ಹೀಲಿಂಗ್, ಕ್ರಿಸ್ಟಲ್ಸ್ ಯೂಸ್ ಮಾಡಿಕೊಂಡು ವಿದೌಟ್ ಕ್ರಿಸ್ಟಲ್ಸ್. ಆಮೇಲೆ ಈಜಿಪ್ಷಿಯನ್ ಕಾರ್ಡ್ ರೀಡಿಂಗ್ ಅಂತ, ನೀವು ಟ್ಯಾರೋ ಕಾರ್ಡ್ ರೀಡಿಂಗ್ ಕೇಳಿರ್ತೀರಿ ಹೆಚ್ಚಿನವರು, ಅದೇ ತರಹ ಈಜಿಪ್ಷಿಯನ್ ಕಾರ್ಡ್ ರೀಡಿಂಗ್ ಅಂತ. ಇದರಲ್ಲಿ ಕಡಿಮೆ ಕಾರ್ಡ್ಸ್ಗಳಿರ್ತವೆ. ಇದರಲ್ಲಿ ಕೂಡ ನಾವು ಟ್ಯಾರೋ ಕಾರ್ಡ್ ರೀಡಿಂಗ್ ಥರನೇ ರೀಡಿಂಗ್ ಮಾಡ್ಬೋದು. ಸೊ ಜ್ಯೋತಿಷ್ಯದ ತರಹ ಅಂತ ಅಂದ್ಕೊಳ್ಬೋದು. ಮುಂದೆ ಆಗುವಂಥದ್ದನ್ನು ಮೊದಲೇ ಕೆಲವು ಸೂಚನೆಗಳನ್ನು ಪಡ್ಕೊಳ್ಳಿಕ್ಕೆ ಉಪಯೋಗಿಸುವಂತಹ ಒಂದು ವಿದ್ಯೆ ಇದು. ಆನಂತರ ಪರ್ಸ್ನಲ್ ಕೋಚಿಂಗ್, 1-to-1 ಕೋಚಿಂಗನ್ನು ಮಾಡ್ತಾ ಬಂದಿದ್ದೇನೆ. ನನಗೆ ಏನೇನು ರಿಸಲ್ಟ್ಸ್ ಬಂದಿದೆಯೋ, ನಾನೇನೇನು ಕಲ್ತಿದ್ದೀನೋ ಅದನ್ನೇ ಇನ್ನೊಬ್ಬರಿಗೂ ಅನುಕೂಲ ಆಗಲಿ ಅನ್ನುವ ದೃಷ್ಟಿಯಿಂದ ಅದನ್ನು ಬೇರೆಯವರಿಗೆ ಹೇಳ್ಕೊಡ್ತಾ, ಅವರಿಗೆ ಏನೇನು ನಡುವೆ ಅಡೆತಡೆಗಳು ಬರ್ತಾವೋ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನನ್ನಿಂದ ಆದಂಥ ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ. ಸೊ 2020ರಲ್ಲಿ ಕೊರೋನಾ ಬಂತು. ನನ್ನ ಕೆಲಸದ ವೃತ್ತಿ ವಿಚಾರದಲ್ಲಿ ಇನ್ ದ ವೆರಿ ಬಿಗಿನಿಂಗ್, ಮಾರ್ಚ್ ಸಮಯದಲ್ಲಿ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಟೈಮ್. ಎಲ್ಲ ಕಡೆ ಅಂಧಕಾರ ತುಂಬಿ ಹೋಗಿತ್ತು. ನಿಮಗೂ ಗೊತ್ತಿದೆ, ನೀವೆಲ್ಲರೂ ಕೂಡ ಫೇಸನ್ನು ದಾಟ್ಕೊಂಡು ಬಂದಿದ್ದೀರಿ. ಬಟ್ ನನಗೆ ಒಂದು ಭಯ ಏನಾಗಿತ್ತು ಆ ಸಮಯದಲ್ಲಿ ಅಂತಂದರೆ, ನನ್ನ ಕೆಲಸ ಹೋಗಿಬಿಟ್ರೆ ಏನು ಮಾಡೋದಪ್ಪ ಅಂತ. ನಾನು ಇಷ್ಟೆಲ್ಲ ವಿದ್ಯೆಗಳನ್ನೆಲ್ಲ ಕಲಿತಾ ಇದ್ರೂ ಕೂಡ ಅದನ್ನು ಹೀಲಿಂಗನ್ನು ಮಾಡ್ತಾ ಇದ್ದೆ, ಮತ್ತು ಬೇರೆಯವ್ರ ರಿಸಲ್ಟ್ಸ್ ಕೂಡ ಬರ್ತಾ ಇತ್ತು. ಆದ್ರೂ ಕೂಡ ನನ್ನ ಮುಖ್ಯವಾದಂತಹ ಇನ್ಕಮ್ ಸೋರ್ಸ್ ಏನಿದೆ ನನ್ನ ಸಾಫ್ಟ್ವೇರ್ ಇಂಜಿನಿಯರಿಂಗಿಂದ ಬರುವಂಥದ್ದು. ಸೊ 2020 ಮಾರ್ಚ್ ಸಮಯದಲ್ಲಿ ಒಂದು ಅವ್ಯಕ್ತವಾದಂತಹ ಭಯ ಸ್ಟಾರ್ಟ್ ಆಯಿತು. ಏನಪ್ಪ ಮಾಡೋದು ಅಂತ, ಈ ಕೆಲಸ ಹೋಗ್ಬಿಟ್ರೆ ಏನು ಮಾಡೋದು ಅಂತ. ಸೊ ನನಗೊಬ್ಬನಿಗಲ್ಲ, ಎಲ್ಲರಿಗೂ ಬಂದಿರ್ತದೆ ಈ ಥರ ಭಯ. ಕೆಲವರಿಗೆ ಕೆಲಸ ಹೊಟ್ಟೆ ಹೋಯಿತು. ಆಫ್ಕೋರ್ಸ್ ಆಫ್ಟರ್ 2-3 ಮಂತ್ಸ್ ಅದು ಸ್ಟೆಬಿಲೈಸ್ ಆಯಿತು. ಮತ್ತು ಎಸ್ಪೆಷಲಿ ಫಾರ್ ದ ಸಾಫ್ಟ್ವೇರ್ ಇಂಡಸ್ಟ್ರಿ ದರ್ ಇಸ್ ನೋ ಹಾರ್ಮ್, ದರ್ ಇಸ್ ನೋ ಪ್ರಾಬ್ಲಮ್. FMCGನಲ್ಲಿರೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಮೆಡಿಕಲ್ ಫೀಲ್ಡ್ನವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಈ ಥರ ಎಲ್ಲ ಸ್ವಲ್ಪ
ಕ್ಲಾರಿಟಿ ಬರ್ತಾ ಹೋಯಿತು ವಿತ್ ದಟ್ ಸಿಚುವೇಶನ್. ಬಟ್ ಹೇಗೆ ಕಾರ್ಬನ್ ಡೈಮಂಡ್ ಆಗಿ ಮಾರ್ಪಾಡಾಗಲಿಕ್ಕೆ ಆ ಒಂದು ಪ್ರೆಷರ್ನ ಅವಶ್ಯಕತೆ ಇರ್ತದೋ, ಆ ಥರ ಆ ಸಿಚುವೇಶನ್ನಲ್ಲಿ ನನಗೆ ಒಂದು ತರಹ ಆ ಪ್ರೆಷರ್ ನನ್ನ ಒಳಗಡೆ ಇರುವಂತಹ ಡೈಮಂಡನ್ನು ಆಚೆ ತಂತು ಅಂತ ಅಂದ್ಕೊಂಡೆ. ನನಗೆ ಸರಿಯಾದಂಥ ಕೆಲವು ಮೆಂಟರ್ಸ್ಗಳು ಸಿಕ್ಕಿದ್ರು. ಸಿದ್ಧಾರ್ಥ ರಾಜಶೇಖರ್ ಅನ್ನುವಂಥ ಒಬ್ಬ ವ್ಯಕ್ತಿ ಮುಖ್ಯವಾಗಿ ನನಗೆ ಜಾಸ್ತಿ ಇಂಪ್ಯಾಕ್ಟ್ ಮಾಡಿದಂಥವರು. ಇವರು ಆನ್ಲೈನ್ನಲ್ಲಿ ಕೋಚಿಂಗನ್ನು ಹೇಗೆ ಮಾಡಬಹುದು ಅನ್ನೋದ್ರ ಬಗ್ಗೆ ಕೆಲವು ಟ್ರೈನಿಂಗ್ಗಳನ್ನು ಹೇಳ್ಕೊಡ್ತಾರೆ. ಇವಾಗಲೂ ಕೂಡ ಹೇಳ್ಕೊಡ್ತಾ ಇದ್ದಾರೆ. ಹೀ ಈಸ್ ಒನ್ ಆಫ್ ಮೈ ಮೆಂಟರ್ಸ್, ಕರೆಂಟ್ ಮೆಂಟರ್ಸ್. ಸೊ ಆ ಸಂದರ್ಭದಲ್ಲಿ ನಾನು ಏನು ಆಫ್ಲೈನ್ನಲ್ಲಿ ಟೀಚಿಂಗ್ ಮಾಡ್ತಾ ಇದ್ದೆ ಅದನ್ನು ಆನ್ಲೈನಿಗೆ ಮೂವ್ ಮಾಡಿಕೊಂಡೆ. ಸೊ ಝೂಮ್ ಅಕೌಂಟ್ ತೊಗೊಂಡು ಈ ಸ್ಟಾರ್ಟೆಡ್ ವಿತ್ ಎ ಸುರಭಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಕ್ಲಬ್ ಅಂತ ಒಂದು ಸ್ಟಾರ್ಟ್ ಮಾಡ್ಕೊಂಡ್ವಿ. ಆ್ಯಂಡ್ ಫ್ರಮ್ ದೆನ್ ಆನ್ ಇಟ್ ವಾಸ್ ನೋ ಲುಕಿಂಗ್ ಬ್ಯಾಕ್. ಆ ನಂತರ 2021 ಸುಮಾರು ಮಾರ್ಚ್ ಏಪ್ರಿಲ್ ಹೊತ್ತಿಗೆ ನನಗೆ ಈ ಹೀಲಿಯ ಪರಿಚಯ ಆಯಿತು. ಸೊ ಹೀಲಿ ಇದನ್ನು ಒಂದು ನಾನು ವಂಡರ್ ಡಿವೈಸ್ ಅಂತಲೇ ಕರೆಯೋದು. ಇದೊಂದು ಆಧ್ಯಾತ್ಮಿಕವಾದಂಥ ಡಿವೈಸು, ಹೀಲಿಂಗಿಗೆ ಯೂಸ್ ಮಾಡ್ಬೋದು. ಇದರ ಜೊತೆಗೆ ಇದನ್ನು ಒಂದು ಬಿಸ್ನೆಸ್ ರೀತಿಯಲ್ಲಿ, ಬಿಸ್ನೆಸ್ ಆಪರ್ಚುನಿಟಿ ತರಹ ನಾವು ಇದನ್ನು ನೋಡ್ಬೋದು. ಸೊ ಇದಿಷ್ಟು ನನ್ನ ರೀಸೆಂಟ್ ಪಾಸ್ಟ್ನ ಸ್ಟೋರಿ. ಆ ನಂತರದಲ್ಲಿ ಒಂದು ಅಬಂಡೆನ್ಸ್ ಪ್ರೋಗ್ರಾಮ್ ಅಂತ ಕಸ್ಟಮೈಸ್ಡ್ ಪ್ರೋಗ್ರಾಮ್. ಸೊ ಅದ್ರ ಬಗ್ಗೆ ಪ್ರೋಗ್ರಾಮ್ ಅಂತಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೇನು ಸ್ವಲ್ಪ ಆಮೇಲೆ ನಾನು ಡಿಸ್ಕಸ್ ಮಾಡ್ತೇನೆ. ಬಟ್ ನನಗೆ ಇಂಪ್ಯಾಕ್ಟ್ ಆದಂತಹ ಒಂದು ಮೇಜರ್ ಪ್ರೋಗ್ರಾಮ್ ಏನಾಯಿತು ಅಂತಂದರೆ ಅಬಂಡನ್ಸ್ ಅಂತ ಒಂದು ಕಸ್ಟಮೈಸ್ಡ್ ಪ್ರೋಗ್ರಾಮನ್ನು ನಾನು ತೊಗೊಂಡೆ. ಅದು ತೊಗೊಂಡು ನಾನು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಸುಮಾರು ಒಂದು 50 ನಿಮಿಷದ ಪ್ರೋಗ್ರಾಮ್ ಅದು. ಮಾಡ್ತಾ ಮಾಡ್ತಾ ಒಂದು ಏನಾಯಿತು, ನನ್ನ ಮೈಂಡ್ ಸೆಟ್ನಲ್ಲಿ ಚೇಂಜಸ್ಗಳು ಬರ್ತಾ ಹೋಯಿತು. ಆ್ಯಂಡ್ ಸೇಮ್ ಟೈಮ್ ನನ್ನ ಬ್ಯಾಂಕ್ ಅಕೌಂಟಿಗೆ ದುಡ್ಡು ಬರಲಿಕ್ಕೆ ಪ್ರಾರಂಭ ಆಯಿತು. ಸೊ ಬೋತ್ ದ ಥಿಂಗ್ಸ್ ಸ್ಟಾರ್ಟೆಡ್ ಕೋಯಿನ್ಸೈಡಿಂಗ್. ಎಲ್ಲಿ ತನಕ ಅಂತಂದರೆ ಐ ವಾಸ್ ಏಬಲ್ ಟು ಮೇಕ್ ಎ ಕ್ಲಿಯರ್ ಡಿಸ್ಟಿಂಕ್ಷನ್. ನಾನು ಹೀಲಿಂಗ್ ಮಾಡಿರೋ ಕಾರಣದಿಂದನೇ ನನಗೆ ಈ ಥರ ದುಡ್ಡು ಬರ್ತಾ ಇದೆ ಅನ್ನುವ ದೃಷ್ಟಿಯಲ್ಲಿ ನಾನು ಬೇರೆ ಬೇರೆ ಥರ ಎಕ್ಸ್ಪೆರಿಮೆಂಟ್ ಕೂಡ ಮಾಡಿದೆ. ನಾನು ಮೊದಲೇ ಹೇಳಿದಾಗೆ ಸುರಭಿ ಮ್ಯಾಜಿಕ್ ಮ್ಯಾನಿಫೆಸ್ಟೇಷನ್ ಕ್ಲಬ್ ನಮ್ಮದು ನಡೀತಾ ಇದೆ. ಅದರಲ್ಲಿ ಕೆಲವು ಲೆವೆಲ್ಸ್ ಇದೆ, ಬ್ರಾನ್ಸ್ ಇದೆ, ಸಿಲ್ವರ್ ಇದೆ, ಗೋಲ್ಡ್ ಲೆವೆಲ್ ಇದೆ. ಸೊ ಈ ಥರ ಸ್ಟೂಡೆಂಟ್ಸ್ಗಳು ಬರ್ತಾ ಹೋದರು. ಒಂದು ಸಮಯದಲ್ಲಿ ನಾನು ಇದನ್ನು ಜಾಸ್ತಿ ಸೇಲ್ ಮಾಡೋದಿಲ್ಲ, ಯಾರಿಗೂ ನಾನು ಇದನ್ನು ಹೇಳ್ಕೊಡೋದಿಲ್ಲ. ಐ ಆಮ್ ನಾಟ್ ಟೇಕಿಂಗ್ ಮೋರ್ ಮೆಂಬರ್ಸ್ ಅಂತ ಅಂದ್ಕೊಂಡೆ. ಬಟ್ ಐ ಕೆಪ್ಟ್ ಆನ್ ಗಿವಿಂಗ್ ವ್ಯಾಲ್ಯೂ ಟು ಮೈ ಸ್ಟೂಡೆಂಟ್ಸ್. ಆ್ಯಂಡ್ ಮಿರಾಕ್ಯುಲಸ್ಲಿ ಏನಾಯಿತು, ಆ ಸಂದರ್ಭದಲ್ಲಿ ಐ ಹ್ಯಾಡ್ ಅದರ್ ಅಪರ್ಚುನಿಟೀಸ್ ವಿತ್ ಸ್ಟಾರ್ಟೆಡ್ ಫಿಲ್ಲಿಂಗ್ ಮೈ ಬ್ಯಾಂಕ್ ಅಕೌಂಟ್. ಸೊ ನಾನು ಏನು ವ್ಯಾಲ್ಯೂ ಕೊಡ್ತಾ ಇದ್ದೆ ಅದಕ್ಕೆ ತಕ್ಕನಾಗಿ ನನಗೆ ರಿವಾರ್ಡು ಅದರಿಂದ ಅಲ್ಲದೆ ಇದನ್ನು ಕೂಡ ಬೇರೆ ರೀತಿಯಿಂದ ಸಿಗಲಿಕ್ಕೆ ಪ್ರಾರಂಭ ಆಯಿತು. ಸೊ ಐ ಆಮ್ ನಾಟ್ ಬೋಸ್ಟಿಂಗ್ ಅಗೈನ್, ಬಟ್ ಟು ಟೆಲ್ ಯು ಫ್ರ್ಯಾಂಕ್ಲಿ, ಇನ್ ದ ಲಾಸ್ಟ್ ಮಂತ್ so I was able to get this amount which is big for me. ನನಗೆ ದೊಡ್ಡದು. ಇನ್ನು ಒಂದು ತಿಂಗಳಿಗೆ ಕೋಟಿ ದುಡಿಯೋರು ಇದ್ದಾರೆ, 10 ಕೋಟಿ ದುಡಿಯೋರು ಇದ್ದಾರೆ, ಒಂದು ದಿನಕ್ಕೆ 10 ಕೋಟಿ ದುಡಿಯೋರು ಇದ್ದಾರೆ. ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಗೆಟಿಂಗ್ ಪೇಯ್ಡ್ 100 rupees, 1000 rupees ಪರ್ ಡೇ ಆಲ್ಸೋ, ಅಲ್ವಾ? ಸೊ ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡ್ತಾ ಇದ್ದೇನೆ. ಸೊ ದಿಸ್ ಈಸ್ ದ ಸ್ಟೋರಿ ಅಂಟಿಲ್ ನೌ. ಆ್ಯಂಡ್ ನಾನು ಏನು ಇನ್ನೊಂದು ಅಬ್ಸರ್ವ್ ಮಾಡಿರೋದು ಅಂತಂದರೆ, ಅಬಂಡೆನ್ಸ್ ಪ್ರೋಗ್ರಾಮ್ ಏನಿದೆ, ಇಟ್ ಈಸ್ ಓಪನಿಂಗ್ ಅಪ್ ಮೈ ಮೈಂಡ್ ಸೆಟ್ ಆ್ಯಂಡ್ ದ ಅಪಾರ್ಚುನಿಟೀಸ್ ಇನ್ ದ ಫಿಸಿಕಲ್ ಸ್ಪೇಸ್ ಫಾರ್ ಡಿಫ್ರೆಂಟ್ ಬಿಸ್ನೆಸ್ ಅಪಾರ್ಚುನಿಟೀಸ್ ಆ್ಯಂಡ್ ದ ರೈಟ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಕರೆಕ್ಟ್ ಆದಂಥ ಇನ್ವೆಸ್ಟ್ಮೆಂಟಿಗೆ ಗೈಡೆನ್ಸು. ಆಮೇಲೆ ನಾನು ಮೊದಲು ಹೇಳಿದ್ದೆ, ಲಾಸ್ಟ್ ಇಯರ್ನಲ್ಲಿ ನನಗೊಂದು ಭಯ ಬಂದಿತ್ತು ಅಂತ. ಸೊ ಎಟ್ ದಿಸ್ ಮಿನಿಟ್ ದೇವರ ದಯಿಂದ ಐ ಡು ನಾಟ್ ಹ್ಯಾವ್ ದಟ್ ಫಿಯರ್ ಎಟ್ ಆಲ್, ನಾಟ್ ಇವನ್ 1%. ಬಿಕಾಸ್ ಈವನ್ ಇಫ್ ಐ ಲೂಸ್ ಮೈ ಜಾಬ್, ಆ ಸಮಯವನ್ನು ನಾನು ಉಪಯೋಗಿಸ್ಕೊಂಡು ಐ ವಿಲ್ ಬಿ ಏಬಲ್ ಟು ಮೇಕ್ ಮೋರ್ ಮನಿ ದ್ಯಾನ್ ವಾಟ್ ಐ ಆಮ್ ಗೆಟಿಂಗ್ ಇನ್ ಮೈ ಜಾಬ್. ಸೊ ಅಂಥ ಒಂದು ಕಾನ್ಫಿಡೆನ್ಸು ನನಗೆ ಬಂದಿದೆ. ಆ್ಯಂಡ್ ಮೇಜರ್ ಪೋರ್ಷನ್ of this whole story
ಆ ಟರ್ನ್ ಅರೌಂಡ್ ಏನಾಗಿರುವಂಥದ್ದು, ಐ ಸ್ಟ್ರಾಂಗ್ಲಿ ಬಿಲೀವ್ ಇಟ್ ಈಸ್ ಬಿಕಾಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಹೀಲಿ ವಂಡರ್ ಡಿವೈಸ್. ಸೊ ನನ್ನ ಒಬ್ಬರು ಮೆಂಟರ್ ಹೇಳೋದು ಏನು ಅಂತಂದರೆ, ನಿಮ್ಗೆ ಏನಾದರೂ ತುಂಬ ಉಪಯೋಗ ಆಯಿತು, ಏನೋ ತುಂಬ ಒಳ್ಳೆಯದಾದಂಥ ವಸ್ತು ಇದೆ, ತುಂಬ ಅದ್ಭುತವಾದಂಥ ರಿಸಲ್ಟ್ ಕೊಡ್ತಾ ಇದೆ ಅಂತ ಇದ್ದರೆ, ಅದನ್ನು ನೀವು ಬೇರೆಯವರಿಗೆ ಸೆಲ್ ಮಾಡದೇ ಇದ್ದರೆ, ಇನ್ನೊಬ್ಬರಿಗೆ ಅದರ ಬಗ್ಗೆ ಹೇಳದೇ ಇದ್ದರೆ, ಅದನ್ನು ಪ್ರಮೋಟ್ ಮಾಡದೇ ಇದ್ದರೆ ನೀವು ಜಸ್ಟಿಸ್ ಮಾಡ್ತಿಲ್ಲ ಅಂತ, ನೀವು ನ್ಯಾಯ ಕೊಡ್ತಾ ಇಲ್ಲ ಅಂತ. ಸೊ ಆ ಕಾರಣದಿಂದ ನಾನಿದನ್ನು ಬಿಸ್ನೆಸ್ ಆಪರ್ಚುನಿಟಿ ಥರ ನೋಡ್ತಾ ಇಲ್ಲದೇ ಇದ್ರೂ ಕೂಡ ಆದಷ್ಟು ನನ್ನಿಂದ ಎಷ್ಟಾಗುತ್ತೋ ಅಷ್ಟು ಪ್ರತಿ ತಿಂಗಳಿಗೆ ಅಟ್ಲೀಸ್ಟ್ 1 ಅಥವಾ 2 ಹೀಲಿ ಬಗ್ಗೆ ವೆಬಿನಾರ್ಸ್ಗಳನ್ನು ಮಾಡ್ತಾ ಬಂದಿದ್ದೇನೆ. ನನ್ನ ಬೇರೆ ಸುರಭಿ ಮ್ಯಾನಿಫೆಸ್ಟೇಷನ್ ಕ್ಲಬ್ನ ಜೊತೆಗೆ ಅದರ ಜೊತೆಗೆ ಇದನ್ನು ಕೂಡ ವೆಬಿನಾರ್ಸ್ಗಳನ್ನು ಮಾಡ್ತಾ ಬಂದಿದ್ದೇನೆ. ಇವತ್ತು ಈ ಸೆಷನ್ ಮಾಡಲಿಕ್ಕೆ ಕೂಡ ಒಂದು ವಿಶೇಷವಾದಂಥ ಸಂದರ್ಭ ಇದೆ. ಸೊ ಹೀಲಿ ಕಂಪನಿಯವರು ಕಾಲಕಾಲಕ್ಕೆ ಅವರ ಸೇಲ್ಸನ್ನು ಬೂಸ್ಟ್ ಮಾಡೋದಕ್ಕೆ ಕೆಲವು ಆಫರ್ಸ್ಗಳನ್ನು ಕೊಡ್ತಾರೆ. ಸೊ ಇವಾಗ ಅಂತಹ ಒಂದು ಅಪರ್ಚುನಿಟಿ ಬಂದಿದೆ. ಸೊ ಅದನ್ನು ನಾನು ಸೆಷನ್ನ ಕೊನೆ ಭಾಗದಲ್ಲಿ ನಿಮಗೆ ಹೇಳ್ತೇನೆ, ಅದನ್ನು ನೀವು ಉಪಯೋಗಿಸ್ಕೊಳ್ಬೋದು. ಸೊ ಇದಿಷ್ಟು ನನ್ನ ಸ್ಟೋರಿ. ಹೇಳಬೇಕು ಅಂತಂದರೆ ಲಾಸ್ಟ್ 1-2 ವರ್ಷದ ಹಿಂದೆ ಹೀಲಿ ಬಿಸ್ನೆಸ್ಸನ್ನು, ಐ ಆಮ್ ಟಾಕಿಂಗ್ ಓನ್ಲಿ ಅಬೌಟ್ ಹೀಲಿ ಬಿಸ್ನೆಸ್, ಹೀಲಿಯ ಬಿಸ್ನೆಸ್ ಆಸ್ಪೆಕ್ಟ್ನಲ್ಲಿ ಮಾತ್ರ ನಾವು ಮಾತಾಡೋದಾದ್ರೂ ಕೂಡ 1-2 ವರ್ಷ ಹಿಂದೆ ಯಾರು ಹೀಲಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದಾರೆ, ಇವತ್ತಿನ ದಿನಕ್ಕೆ ಅವ್ರ ಹತ್ರ $1 ಮಿಲಿಯನ್ ಜಾಸ್ತಿ ದುಡ್ಡು ಅವ್ರ ಹತ್ರ ಇದೆ. ದಟ್ ಈಸ್ ಸಮಥಿಂಗ್ ಲೈಕ್ 7 crores, ಸುಮಾರಾಗಿ 7 ಕೋಟಿ. ಐ ಹೋಪ್ ಐ ಆಮ್ ರೈಟ್, ಕ್ಯಾಲ್ಕುಲೇಷನ್ ಸರಿ ಇದೆ ಅಂದ್ಕೊಳ್ತೇನೆ. ಸೊ ಇಫ್ ಯು ಸ್ಟಾರ್ಟ್ ನೌ, ಸೊ ಭಾರತಕ್ಕೆ ಹೀಲಿ ಬಂದು ಸುಮಾರು 1 ವರ್ಷಕ್ಕಿಂತ ಮೇಲೆ ಆಗಿದೆ. ಬಟ್ ಇಫ್ ಯು ಸ್ಟಾರ್ಟ್ ನೌ, ನೆಕ್ಸ್ಟ್ 3 to 4 years, ಇಫ್ ಯು ಡೂ ಇಟ್ ರೈಟ್, ನೀವು ಸರಿಯಾದ ರೀತಿಯಲ್ಲಿ ಮಾಡಿದರೆ, ಯು ಕುಡ್ ಬಿ ಅರ್ನಿಂಗ್, ದ ಅರ್ನಿಂಗ್ ಪೊಟೆನ್ಷಿಯಲ್ ಈಸ್ ಎಟ್ ಲೀಸ್ಟ್ 7 to 9 crores. ಆಫ್ ಕೋರ್ಸ್ ಅಪ್ಪರ್ ಲಿಮಿಟ್ ಯಾವುದೂ ಇಲ್ಲ, ಯು ಕ್ಯಾನ್ ಸ್ಟಿಲ್ ಗೋ ಬಿಯಾಂಡ್. ಬಟ್ ಇಫ್ ಯು ಜಸ್ಟ್ ಫಾಲೋ ದ ಫುಡ್ ಸ್ಟೆಪ್ಸ್, ಲಾಸ್ಟ್ 1-2 ವರ್ಷದಲ್ಲಿ ಏನು ಹೀಲಿಯಲ್ಲಿ ಲೀಡರ್ಸ್ ಮಾಡಿದಾರೋ ಅದೇ ಪಾತಲ್ಲಿ ನಾವು ಹೋದ್ವಿ ಅಂತಾದರೆ, ನಾವು ಅಫ್ಕೋರ್ಸ್ ಇಟ್ ಈಸ್ ಮೋರ್ ಈಸಿ, ಯಾಕಂದರೆ ಆನ್ಲೈನ್ ಇರೋದ್ರಿಂದಾಗಿ ವಿ ಆರ್ ಏಬಲ್ ಟು ರೀಚ್ ಮೋರ್ ಆ್ಯಂಡ್ ಮೋರ್ ಪೀಪಲ್. ಆವಾಗ ನಮಗೆ ಇನ್ನೂ ಜಾಸ್ತಿ ಈಸಿ ಆಗುತ್ತೆ. ಬಟ್ ಟು ಗಿವ್ ಯು ದ ಫಿಸಿಕಲ್ ಪ್ರೆಸೆನ್ಸ್, ಫಿಸಿಕಲ್ ಆಗಿ ಹೀಲಿಯ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ನೀವು ಮಾಡಿಕೊಂಡ್ರೂ ಕೂಡ ಸ್ಟಿಲ್ ದರ್ ಈಸ್ ಗುಡ್ ಚಾನ್ಸ್. ಸೊ 2 ರೀತಿಯಲ್ಲಿ ಮಾಡ್ಬೋದು, ಆನ್ಲೈನ್ ಮತ್ತು ಆಫ್ಲೈನ್ ರೀತಿಯಲ್ಲಿ. ಅಟ್ ಲೀಸ್ಟ್ ಯು ಕುಡ್ ಬಿ ಸಿಟ್ಟಿಂಗ್ ಆನ್ 7 to 9 crores of rupees in your bank account. So this is something to seriously think about. Now let me put all the money part behind. ದುಡ್ಡನ್ನು ನಾನು ಐ ವಿಲ್ ಕೀಪ್ ಇಟ್ aside. Let's go to the device as such. So device ಏನು, ಡಿವೈಸ್ನ ಪ್ರಾಮುಖ್ಯತೆಗಳೇನು, ಅದರದ್ದು ಫೀಚರ್ಸ್ ಏನು ಅಂತದನ್ನೆಲ್ಲ ನೋಡೋಣ. ಇದು ಜರ್ಮನಿ ಕಂಪನಿಯ ಒಂದು ಡಿವೈಸ್. ಈ ಪರ್ಟಿಕ್ಯುಲರ್ ಏರಿಯಾದಲ್ಲಿ, ಫ್ರೀಕ್ವೆನ್ಸಿ ಏರಿಯಾದಲ್ಲಿ ಇದೊಂದು ಯೂನಿಕಾರ್ನ್ ಪ್ರಾಡಕ್ಟ್. ಹೋಲಿಸ್ಟಿಕ್ ಹೆಲ್ತ್, ನಾವು ಹೀಲಿಂಗಲ್ಲಿ ಯಾವಾಗಲೂ ಹೇಳ್ತೇವೆ ಅಲ್ವಾ, ಮಾನಸಿಕವಾಗಿ, ದೈಹಿಕವಾಗಿ, ಸ್ಪಿರಿಚುವಲಿ ಆಧ್ಯಾತ್ಮಿಕವಾಗಿ, ಭಾವನಾತ್ಮಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಎಲ್ಲ ರೀತಿಯಲ್ಲಿ ಕೂಡ ನಮಗೆ ಓವರಾಲ್ ಪ್ರೋಗ್ರೆಸ್ ಆದಾಗ ಮಾತ್ರ ನಾವು ಆರೋಗ್ಯವಾಗಿರ್ತೇವೆ. ಎಲ್ಲ ರಂಗಗಳಲ್ಲಿ ಕೂಡ ನಾವು ವೀಲ್ ಆಫ್ ಲೈಫನ್ನು ನೋಡಿದ್ರೆ ನಮ್ಮ 7-8 ಏರಿಯಾಸ್ ಆಫ್ ಲೈಫ್ಗಳೇನಿದೆ, ಎಲ್ಲ ಏರಿಯಾದಲ್ಲಿ ಕೂಡ ನಾವು ಪ್ರೋಗ್ರೆಸ್ ಆಗಬೇಕು, ಅಬಂಡೆನ್ಸ್ ಇರಬೇಕು ನಮ್ಮಲ್ಲಿ. ಆವಾಗ ಮಾತ್ರ ಅದು ಸಕ್ಸಸ್ ಅಂತ ಹೇಳ್ತೇವೆ. ಇಟ್ ವಿಲ್ ಬಿ ಎ ಹ್ಯಾಪಿ ಲೈಫ್, ಇಟ್ ವಿಲ್ ಬಿ ಎ ಪೀಸ್ಫುಲ್ ಲೈಫ್. ನಿಮಗೂ ಗೊತ್ತಿದೆ, ತುಂಬ ದುಡ್ಡಿದ್ದರೆ ಕೂಡ ಯೂಸ್ ಆಗೋದಿಲ್ಲ. ಹೆಲ್ತ್ ಇಲ್ಲದೆ ಇದ್ದರೆ ದೆರ್ ಈಸ್ ನೋ ಪರ್ಪಸ್ ಆಫ್ ಲೈಫ್. ನಾವು ಏನು ಖುಷಿಯನ್ನು ಅನುಭವಿಸ್ಲಿಕ್ಕಾಗೋದಿಲ್ಲ. ರಿಲೇಷನ್ಶಿಪ್ ಇಲ್ಲದೆ ಇದ್ರೂ ಸರಿ ಹೋಗೋದಿಲ್ಲ. ಫ್ಯಾಮಿಲಿ ರಿಲೇಷನ್ಶಿಪ್, ಸೋಷಿಯಲ್ ರಿಲೇಷನ್ಶಿಪ್ ಅದು ಕೂಡ ಚೆನ್ನಾಗಿರಬೇಕು. ಸೋಷಿಯಲ್ ಸ್ಟೇಟಸ್ ಇರಬೇಕು, ನಮ್ಮನ್ನು ರೆಕಗ್ನೈಸ್ ಮಾಡಬೇಕು. ಮುಖ್ಯವಾಗಿ ದೈಹಿಕವಾದಂಥ ಆರೋಗ್ಯ, ಮಾನಸಿಕವಾದಂಥ ಆರೋಗ್ಯ ಇದಿಷ್ಟು ಬೇಕು, ಜೊತೆಗೆ ದುಡ್ಡು ಕೂಡ ಬೇಕು. ಸೊ ಇಟ್ ಈಸ್ ಎ ಹೋಲಿಸ್ಟಿಕ್ ಅಪ್ರೋಚ್. ಒಂದು ಹೋಲಿಸ್ಟಿಕ್ ಆಗಿ ನಮಗೆ ಹೆಲ್ತ್ ಬರಬೇಕು ಅಂತಂದರೆ ಆ ಫೀಲ್ಡ್ನಲ್ಲಿ ಈ ಹೀಲಿ ಹೆಲ್ಪ್ ಮಾಡ್ತದೆ. ಇದನ್ನು ಪ್ರಾರಂಭ ಮಾಡಿದಂಥವರು 2 ದೊಡ್ಡ ವಿಷನರೀಸ್.
ಒಬ್ಬರು ಮಾರ್ಕಸ್ ಮೀಕೆ ಅಂತ ಎಡಗಡೆಯಲ್ಲಿ ಇರುವಂಥವ್ರು. ಇವರು ಮೊದಲು ಟೈಮ್ ವೇವರ್ ಅನ್ನುವಂಥ ಒಂದು ಡಿವೈಸನ್ನು ಪ್ರಾರಂಭ ಮಾಡಿದರು. ಇವರ ಹಿಸ್ಟ್ರಿಯನ್ನು ನೋಡೋದಿದ್ರೆ ಚಿಕ್ಕ ವಯಸ್ಸಿನಲ್ಲೇ ಕಣ್ಣು ಮುಚ್ಚಿಕೊಂಡು ಬ್ಲೈಂಡ್ ಫೋಲ್ಡ್ ಮಾಡಿಕೊಂಡು ಸುಮಾರು 20 ಜನರ ಜೊತೆ ಚೆಸ್ಸನ್ನು ಆಡಿ ಗೆದ್ದಂಥವರು, ಅಂತಹ ಪ್ರತಿಭೆ ಉಳ್ಳಂಥವರು, ಮ್ಯೂಸಿಕ್ನಲ್ಲಿ ಇಂಟ್ರೆಸ್ಟ್ ಇದ್ದಂಥವರು. ಆಮೇಲೆ ಒಂದು 10 ವರ್ಷ ಭಾರತದಲ್ಲೇ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯ ಗ್ರಂಥಗಳನ್ನು, ವೇದ, ಉಪನಿಷತ್ತು, ಪುರಾಣಗಳನ್ನು ಕಲಿತು ಸುಮಾರು ಒಂದು 10 ವರ್ಷ. ಫಿಸಿಕ್ಸು ಮತ್ತು ತತ್ವಜ್ಞಾನ, ಭೌತ ವಿಜ್ಞಾನ ಮತ್ತು ತತ್ವಜ್ಞಾನ ಎರಡೂ ವಿಷಯಗಳಲ್ಲಿ ಕೂಡ ಎಕ್ಸ್ಪರ್ಟೀಸನ್ನು ಪಡ್ಕೊಂಡು ಏನು ಗ್ರಂಥಗಳಲ್ಲಿ ಸಿಕ್ಕಿರುವಂಥ ನಾಲೆಜ್ ಏನಿದೆ ಅದನ್ನು ಎಕ್ಸ್ಪೆರಿಮೆಂಟ್ಸ್ಗಳ ಮುಖಾಂತರ ಅದಕ್ಕೆ ಸರಿಯಾದಂತಹ ಥಿಯರಿಯನ್ನು ಪ್ರಾಕ್ಟಿಕಲ್ಲಿಗೆ ಕನ್ವರ್ಟ್ ಮಾಡಿಕೊಂಡು ಈ ಟೈಮ್ ವೇವರ್ನ ಸಂಶೋಧನೆಯನ್ನು ಮಾಡಿದ್ರು. ಸೊ ಈ ಟೈಮ್ ವೇವರ್ ಏನು ಮಾಡ್ತದೆ ಅಂತಂದರೆ, ಈ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆದಂಥ ಒಂದು ಮೆಷಿನ್ ಇದು. ಸುಮಾರು ನನಗೆ ತಿಳಿದ ಮಟ್ಟಿಗೆ 25 to 40 ಲಕ್ಷ ರೂಪಾಯಿ ಆಗ್ಬೋದು. ಸೊ ಪ್ರೊಫೆಷನಲ್ ಆಗಿ ಉಪಯೋಗಿಸುವಂತಹ ಒಂದು ಡಿವೈಸ್ ಇದು. ಸೊ ಎಕ್ಸ್ಪೆನ್ಸಿವ್ ಆದಂತಹ ಡಿವೈಸು, ಸ್ವಲ್ಪ ಜನಸಾಮಾನ್ಯರಿಗೆ ಖರೀದಿ ಮಾಡುವಂತಹ ಡಿವೈಸ್ ಅಲ್ಲ. ಸೊ ಸುಮಾರು 2 ವರ್ಷಗಳ ಹಿಂದೆ ಈ ಟೈಮ್ ವೇವರ್ನ ಅಷ್ಟು ದೊಡ್ಡ ಫ್ರೀಕ್ವೆನ್ಸಿಗಳ ದೊಡ್ಡ ಸೆಟ್ನಿಂದ ಒಂದು ಸಣ್ಣ ಸೆಟ್ಟನ್ನು ತಗೊಂಡು ಹೀಲಿ ಅಂತ ಒಂದು ಸಣ್ಣ ಡಿವೈಸನ್ನು ಪ್ರಾರಂಭ ಮಾಡಿದರು. ಸೊ ಈ ಟೈಮ್ ವೇವರ್ ಮತ್ತು ಹೀಲಿ ಇದಕ್ಕೆ ಫೈನಾನ್ಷಿಯಲ್ ಆಗಿ ಹೆಲ್ಪ್ ಮಾಡಿದಂಥವರು ಕ್ರಿಶ್ಚಿಯನ್ ಹಾಲ್ಪರ್ ಅನ್ನುವಂಥ ಒಬ್ಬ ವ್ಯಕ್ತಿ. ಇವರು ನನಗೆ ಗೊತ್ತಿದ್ದ ಹಾಗೆ ಈ ಕ್ರಿಪ್ಟೋ ಕರೆನ್ಸಿ ಅಂತ ನೀವು ಕೇಳಿರ್ತೀರಿ ಅಲ್ವಾ. ಕ್ರಿಪ್ಟೋ ಕರೆನ್ಸಿ ಸ್ಟಾರ್ಟ್ ಆಗುವ ಮುಂಚೆ ಅಟ್ ದ ರೈಟ್ ಟೈಮ್ he put in his money and he became a very rich person in a very short time. ಸೊ ಒಳ್ಳೆಯ ವ್ಯಕ್ತಿಗಳಿಗೆ ದುಡ್ಡು ಜಾಸ್ತಿ ಬಂದರೆ ದುಡ್ಡು ಒಳ್ಳೆಯ ಕೆಲಸಕ್ಕೆ ಉಪಯೋಗ ಆಗ್ತದೆ, ಕೆಟ್ಟ ವ್ಯಕ್ತಿಗಳಿಗೆ ದುಡ್ಡು ಜಾಸ್ತಿ ಬಂದರೆ ಕೆಟ್ಟ ಕೆಲಸ ಜಾಸ್ತಿ ಮಾಡ್ತಾರೆ ಅಲ್ವಾ. ಸೊ ಈ ಕ್ರಿಶ್ಚಿಯನ್ ಹಾಲ್ಪರ್ ಒಳ್ಳೆಯ ವ್ಯಕ್ತಿ, ದುಡ್ಡು ಚೆನ್ನಾಗಿ ಬಂತು. ಇವ್ರು ಏನು ಮಾಡಿದರು ಅಂತಂದರೆ, he started investing in technologies which are helpful for the humanity and to the world. So Healy one among them. Healy ಟೈಮ್ ವೇವರು ಇದೊಂದು ಅವರ ಇನ್ವೆಸ್ಟ್ಮೆಂಟು. ಸೊ ಇವೆರಡು ವಿಷನರಿಗಳ ಸಹಾಯದಿಂದ ಈ ಹೀಲಿ ರೂಪುಗೊಂಡಿತು. ನಮಗೆ ಏನೇನು R&D ಮಾಡುವಂಥದ್ದು ಮತ್ತು ಇದರ ಬಗ್ಗೆ ರಿಸರ್ಚ್ ಆಸ್ಪೆಕ್ಟ್ನಲ್ಲಿ ಮಾಹಿತಿಗಳು ಬರುವಂಥದ್ದು, ಅವರ ಇಂಟ್ಯೂಷನಿಂದ ಇರ್ಬೋದು, ಅವ್ರ ರಿಸರ್ಚಿಂದ ಇರ್ಬೋದು, ಸಪ್ರೇಟ್ ಆದಂಥ ಲ್ಯಾಬ್ ಕೂಡ ಇದೆ, ಅದೆಲ್ಲವನ್ನು ನೋಡ್ಕೊಳ್ಳುವಂಥದ್ದು ಮಾರ್ಕಸ್ ಮೀಕೆ ಅವರು. ಕ್ರಿಶ್ಚಿಯನ್ ಹಾಲ್ಪರ್ ಮೋಸ್ಟ್ಲಿ ದ ಫೈನಾನ್ಷಿಯಲ್ ಪಾರ್ಟನ್ನು ನೋಡ್ಕೊಂಡಿರೋರು. ಸೊ ಇದು ಹೀಲಿಯ ವಿಷನ್ ಮತ್ತು ಮಿಷನ್ ಇದೆ. ಇದನ್ನು ಪಾಸ್ ಮಾಡಿಕೊಂಡು ನೋಡ್ಕೋಬೋದು ನೀವು. ಬೇಸಿಕಲಿ ಫ್ರೀಕ್ವೆನ್ಸೀಸನ್ನು ನಮ್ಮ ಲೈಫ್ ಲಾಂಗ್ ನಾವು ಯೂಸ್ ಮಾಡೋ ಥರ ಅವರು ನಮಗೆ ಡೆಲಿವರ್ ಮಾಡ್ತಾರೆ ಹೀಲಿನವರು. ಸೊ ದಟ್ ಈಸ್ ದ ವಿಷನ್ ದೇ ಹ್ಯಾವ್. ಇದು ಜರ್ಮನಿ ದೇಶದಲ್ಲಿ ಇರುವಂತಹ ಹೀಲಿಯ ಮೇನ್ ಆಫೀಸು. ಹಾಗೆಯೇ ಮಾರ್ಕಸ್ ಅವರು ಕೂಡ ಜರ್ಮನಿಯಲ್ಲೇ ಇರುವಂಥವರು. ಅದಕ್ಕೆ ಹೋಲಿಸ್ಟಿಕ್ ಹೆಲ್ತ್ ಅಡ್ವೈಸರಿ ಬೋರ್ಡ್ ಒಬ್ಬರು ಡಾಕ್ಟರ್ ನೀತಾ ಶಾ ಅಂತ ಇಲ್ಲಿ ನೀವು ನೋಡ್ಬೋದು, ಅವರು ಭಾರತದವರೇನೆ. ಇವರು ಕೂಡ ಅಡ್ವೈಸರ್ ಬೋರ್ಡ್ನಲ್ಲಿ ಇದ್ದಾರೆ. ಸೊ ಈ ಟೆಕ್ನಾಲಜಿ ಸುಮಾರು 20 ಮಿಲಿಯನ್ ಟೈಮ್ಸ್ಗಿಂತ ಜಾಸ್ತಿ ಉಪಯೋಗ ಆಗಿದೆ. 2,500 ಪ್ರೊಫೆಷನಲ್ಸ್ ಇದನ್ನು ಉಪಯೋಗಿಸಿದ್ದಾರೆ. 45 ದೇಶಗಳಿಂದ ಹೆಚ್ಚಿನ ದೇಶಗಳಲ್ಲಿ ಇದು ಅವೈಲೇಬಲ್ ಇದೆ, ಇವಾಗ ಸದ್ಯಕ್ಕೆ ಉಪಯೋಗಕ್ಕೆ ಇದೆ. ಇನ್ನೂ ಎಕ್ಸ್ಪಾಂಡ್ ಆಗ್ತಾ ಇದೆ, ಬೇರೆ ಬೇರೆ ದೇಶಗಳಲ್ಲಿ ಬರ್ತಾ ಇದೆ. ಸೊ ಭಾರತದಲ್ಲಿ ನನಗೆ ಗೊತ್ತಿದ್ದ ಹಾಗೆ ಸುಮಾರು 1.5 ವರ್ಷದಿಂದ ಓಪನ್ ಅಪ್ ಆಗಿದೆ. ಬಟ್ ರೀಸೆಂಟ್ 1 ಇಯರಿಂದ ಇದು ಹೆಚ್ಚಿನ ಪಾಪ್ಯುಲಾರಿಟಿಯನ್ನು ಪಡಿತಾ ಇದೆ.
ಸೊ ಅಮೇರಿಕದ FDA ಏನಿದೆ ಅದು ಕ್ಲಿಯರೆನ್ಸ್ ಕೊಟ್ಟಿದೆ, ಮತ್ತು ಬೇರೆ ಕೆಲವು ಸ್ಟ್ಯಾಂಡರ್ಡ್ಸ್ಗಳನ್ನು ಮೀಟ್ ಆದಂತಹ ಸರ್ಟಿಫೈಡ್ ಡಿವೈಸ್ ಇದು. ಸಾಕಷ್ಟು ರೀತಿಯಲ್ಲಿ ಟೆಸ್ಟ್ಗಳನ್ನು ಪಾಸ್ ಆಗಿರುವಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಯುರೋಪ್ ದೇಶದಲ್ಲಿ ಇದಕ್ಕೆ ಮೆಡಿಕಲ್ ಡಿವೈಸ್ ಅಂತ ಹೇಳಿ ಅಪ್ರೂವಲ್ ಸಿಕ್ಕಿದೆ. ಭಾರತ ದೇಶದಲ್ಲಿ ಕೂಡ ಇದನ್ನು ಮೆಡಿಕಲ್ ಡಿವೈಸ್ ಆಗಿ ನಾವು ಉಪಯೋಗಿಸ್ಕೊಳ್ಬೋದು. ಇನ್ನು ಸ್ವಲ್ಪ ಇದರ ಸೈಂಟಿಫಿಕ್ ಆಸ್ಪೆಕ್ಟನ್ನು ನೋಡೋಣ. ನಮ್ಮ ದೇಹ ಅಂತಂದ್ಕೊಂಡ್ಲೆ ಇದರಲ್ಲಿ ಅಂಗಾಂಗಗಳು ಇರ್ತವೆ ಅಲ್ವಾ. ಮತ್ತು ಒಳಗಡೆ ಹೋಗ್ತಾ ಇದ್ದಾಗೆ ಸೆಲ್ ಅಣು ಇರ್ತದೆ, ಮಾಲಿಕ್ಯೂಲ್ಸ್ ಇರ್ತವೆ, ಮತ್ತು ಆಟಮ್ಸ್ನ ಒಳಗಡೆ ಆಟಮ್ ಇಸ್ ದ ಲಾಸ್ಟ್ ಪಾರ್ಟ್ ಅಲ್ವಾ. ಆ ನಂತರ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇರ್ತವೆ. ಸೊ ಇಲ್ಲಿ ನಿಕೋಲಾ ಟೆಸ್ಲಾನ ಒಂದು ಸ್ಟೇಟ್ಮೆಂಟನ್ನು ನೋಡೋಣ. ಇಫ್ ಯು ವಾಂಟ್ ಟು ಫೈಂಡ್ ದ ಸೀಕ್ರೆಟ್ಸ್ ಆಫ್ ದ ಯೂನಿವರ್ಸ್, ಥಿಂಕ್ ಇನ್ ಟರ್ಮ್ಸ್ ಆಫ್ ಎನರ್ಜಿ, ಫ್ರೀಕ್ವೆನ್ಸಿ ಆ್ಯಂಡ್ ವೈಬ್ರೇಷನ್ ಅಂತ ಹೇಳಿದ್ದ ಅವನು. ಐ ಹೋಪ್ ಯು ಆಲ್ ನೋ ಅಬೌಟ್ ನಿಕೋಲಾ ಟೆಸ್ಲಾ. ಒಬ್ಬ ಸೈಂಟಿಸ್ಟ್ ಅವರು, ಇವಾಗಿಲ್ಲ. ಸೊ ಇವರು ಹೇಳಿದ್ದನ್ನು ಇಲ್ಲಿ ಕಂಪೇರ್ ಮಾಡೋದಿದ್ರೆ ಎನರ್ಜಿ, ಫ್ರೀಕ್ವೆನ್ಸಿ ಮತ್ತು ವೈಬ್ರೇಷನ್ನಲ್ಲೇ ಎಲ್ಲವೂ ಕೂಡ ಅಡಗಿಕೊಂಡಿರುವಂಥದ್ದು. ಸೊ ನಾವು ಫಿಸಿಕಲ್ ದೇಹ, ಅದರ ಹೊರಗಡೆ ಆರಾ ಅಂತ ನಾವು ಏನು ಹೇಳ್ತೇವೆ, ಪ್ರಭಾವಲಯ, ಅದೇ ರೀತಿಯಲ್ಲಿ ಹೆಚ್ಚು ಕಮ್ಮಿ ನಮ್ಮ ದೇಹ ನಮಗೆ ಕಾಣುವಂಥದ್ದು ಮ್ಯಾಟರು, ಕಾಣದೇ ಇರುವಂಥದ್ದು ಮೈಂಡ್, ಮನಸ್ಸು. ಕಾಣುವಂಥದ್ದು ಒಂದು ಫೀಲ್ಡ್ ಆದರೆ ಅದರ ಹೊರಗಡೆ ಅದನ್ನು ಇನ್ಫಾರ್ಮೇಷನ್ ಫೀಲ್ಡ್ ಅಂತ ಹೇಳ್ತೇವೆ, ಅಥವಾ ಮಾಹಿತಿಯ ಒಂದು ಪುಂಜ ಅಂತ ಹೇಳ್ಬೋದು. ದೇಹದಿಂದ ಹೊರಗಡೆ ಇದೆ ಅಥವಾ ಒಳಗಡೆನೂ ಇರ್ಬೋದು, ಬಟ್ ಇಟ್ ಈಸ್ ಸಪರೇಟ್ ದ್ಯಾನ್ ಬಾಡಿ. ದೇಹದಿಂದ ಆಚೆಗೆ ಈ ಇನ್ಫಾರ್ಮೇಷನ್ ಫೀಲ್ಡ್ ಇದೆ ಅಂತ ಹೇಳ್ಬೋದು. ಸೊ ಈ ಹೀಲಿನಲ್ಲಿ ಎರಡು ರೀತಿಯಲ್ಲಿ ಹೀಲಿಂಗನ್ನು ನಾವು ಮಾಡ್ಬೋದು. ಒಂದು ಡೈರೆಕ್ಟಾಗಿ ನಮ್ಮ ದೇಹಕ್ಕೇನೆ ಹೀಲಿಂಗ್ ಮಾಡುವಂಥದ್ದು, ಇನ್ನೊಂದು ಈ ಇನ್ಫಾರ್ಮೇಷನ್ ಫೀಲ್ಡಿಗೆ ಹೀಲಿಂಗ್ ಮಾಡುವಂಥದ್ದು. ಸದ್ಯದ ಮಟ್ಟಿಗೆ ನಾವು ಇನ್ಫಾರ್ಮೇಷನ್ ಫೀಲ್ಡನ್ನು ಆರಾ ಅಂತಲೇ ಅಂದ್ಕೊಳ್ಳೋಣ, ಪ್ರಭಾವಲಯ. ಸೊ ವಿ ಆರ್ ಹೀಲಿಂಗ್ ದ ಆರಾ ಅಂತ ಅಂದ್ಕೊಳ್ಳೋಣ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಸೇಮ್. ಅದು ಆರಾ ಮತ್ತು ಇನ್ಫಾರ್ಮೇಷನ್ ಫೀಲ್ಡು ಬೇರೆ ಬೇರೆ ಇದೆ. ಅದರ ಡೀಟೇಲ್ಸನ್ನು ಆಮೇಲೆ ಇನ್ನೊಂದು ಸಲ ನೋಡೋಣ. ಸೊ ಎರಡು ಥರ ಹೀಲಿಂಗನ್ನು ಅಂತ ಮಾಡ್ಬೋದು ಅಂತ ಹೇಳಿದೆ ಹೀಲಿನಲ್ಲಿ. ಮೊದಲನೇದು ಹೀಲಿಂಗ್ ವಿತ್ ಮೈಕ್ರೋ ಕರೆಂಟ್, ಅಂದರೆ ಸ್ವಲ್ಪ ಸಣ್ಣ ರೀತಿಯಲ್ಲಿ ಬರುವಂಥ ಕರೆಂಟ್ ನಮ್ಮ ದೇಹಕ್ಕೆ ನಾವು ಕೊಟ್ಕೊಳ್ಳುವಂಥದ್ದು. ಅದನ್ನು ಮಾಡ್ಕೊಳ್ಳೋದ್ರಿಂದಾಗಿ ಮಾಡಿದ ರಿಸರ್ಚ್ಗಳಲ್ಲಿ ಸಿಕ್ಕಿದಂತಹ ರಿಸಲ್ಟ್ ಇಲ್ಲಿದೆ ನೋಡಿ. ಎಮಿನೋ ಆ್ಯಸಿಡ್ ಟ್ರಾನ್ಸ್ಪೋರ್ಟು ಅಪ್ ಟು 40% ಜಾಸ್ತಿ ಆಗ್ತದೆ, ಪ್ರೋಟೀನ್ ಸಿಂಥಸಿಸ್ 70% ಹೆಚ್ಚಾಗ್ತದೆ, ಮತ್ತು ATP ಪ್ರೊಡಕ್ಷನ್ ಅಂತ ಏನಿದೆ ಅಂದರೆ ನಮ್ಮ ದೇಹದಲ್ಲಿರುವಂಥ ಶಕ್ತಿ ಅದು ಅಪ್ ಟು 500% ಜಾಸ್ತಿ ಆಗ್ತದೆ. ಸೊ ಹೀಲಿ ಹೇಗೆ ವರ್ಕ್ ಮಾಡ್ತದೆ ಅನ್ನೋದನ್ನು ಈ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ನಾನೀಗ ಹೇಳ್ತಾ ಇದ್ದೆ, ಒಂದು ನಮ್ಮ ದೇಹ, ಮತ್ತೊಂದು ಇನ್ಫಾರ್ಮೇಷನ್ ಫೀಲ್ಡ್. ಸೊ ಎರಡೂ ರೀತಿಯಲ್ಲಿ ಇದು ಎರಡೂ ಕಡೆ ಕೂಡ ಕೆಲಸ ಮಾಡ್ತದೆ. ಸೊ ಒನ್ ಪಾರ್ಟ್ ಸೆಲ್ ಕೆಳಗಡೆ ನೀವು ನೋಡ್ತಿದ್ರೆ, ಆ ಸೆಲ್ಲಿನಲ್ಲಿ ಮೈಕ್ರೋ ಕರೆಂಟ್ ವಿತ್ ಫ್ರೀಕ್ವೆನ್ಸೀಸ್ ಎಟ್ ದ ಸೆಲ್ ಲೆವೆಲ್, ಅಣುವಿನ ಲೆವೆಲ್ನಲ್ಲಿ ಏನು ಮೈಕ್ರೋ ಕರೆಂಟ್ ಹೋಗಬೇಕೋ ಆ ಮೈಕ್ರೋ ಕರೆಂಟ್ಗಳು ಫ್ರೀಕ್ವೆನ್ಸೀಸ್ಗಳು ಮೈಕ್ರೋ ಕರೆಂಟ್ ಮುಖಾಂತರ ಹೋಗ್ತವೆ. ಇನ್ನೊಂದು ಬಯೋ ಎನರ್ಜೆಟಿಕ್ ಫೀಲ್ಡ್ ಏನಿದೆ ಹೊರಗಡೆ ಇರುವಂಥದ್ದು, ಅಲ್ಲಿಗೆ ಫ್ರೀಕ್ವೆನ್ಸೀಸ್ಗಳನ್ನು ಕೊಡಲಿಕ್ಕಾಗ್ತದೆ. ಸೊ ಎರಡೂ ರೀತಿಯಲ್ಲಿ ಹೀಲಿ ಕೆಲಸ ಮಾಡ್ತದೆ. ನನ್ನಲ್ಲಿ ನೀವು ನೋಡ್ತಾ ಇದ್ದರೆ ಇದು ಹೀಲಿ ಇದೆ. ಸೊ ಈ ಹೀಲಿನಲ್ಲಿ ಇನ್ನೊಂದು ಈ ತರಹದ ಒಂದು ಡಿವೈಸ್ ಇದೆ, ಇದನ್ನು ಹೀಲಿ ಕಾಯಿಲ್ ಅಂತ ಹೇಳ್ತೇವೆ. ಸೊ ಇಟ್ ಈಸ್ ಬೇಸಿಕಲಿ ಎನದರ್ ಡಿವೈಸ್ ವಿಚ್ ಹೆಲ್ಪ್ಸ್ ಬೋತ್ ಸಿಸ್ಟಮ್ಸ್. ಅದು ಇನ್ಫಾರ್ಮೇಷನ್ ಫೀಲ್ಡು, ಬಯೋಎನರ್ಜೆಟಿಕ್ ಫೀಲ್ಡು ಮತ್ತು ಸೆಲ್ಲು, ಇದರ ನಡುವೆ ಇರುವಂತಹ ಒಂದು ಬ್ರಿಡ್ಜನ್ನು ರೆಡಿ ಮಾಡ್ತದೆ. ಬಟ್ ಇಟ್ ಈಸ್ ನಾಟ್ ಎ ಮ್ಯಾಂಡೇಟರಿ, ಅದು ತಗೊಳ್ಳಬೇಕು ಅಂತಲ್ಲ. ಅಲಾಂಗ್ ವಿತ್ ದ ಹೀಲಿ ವೆನ್ ವಿ ಪರ್ಚೇಸ್, ಈ ಮೈಕ್ರೋ ಕರೆಂಟಿಗೆ ಉಪಯೋಗಿಸುವಂತಹ ಡಿವೈಸ್ ಏನಿದೆ, ಕೈಗಾಗುವಂಥ ಸ್ಟ್ರಾಪ್ಗಳು, ವೈರ್ಸ್ಗಳು, ಅದೆಲ್ಲ ಜೊತೆಗೇನೆ ಬರ್ತದೆ. ಆ್ಯಂಡ್ ದಿಸ್ ವಿಲ್ ಬಿ ಎನ್ ಎಕ್ಸ್ಟ್ರಾ. ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ಇಟ್.
ಇನ್ನು ಹೀಲಿ ಹೇಗೆ ಕೆಲಸ ಮಾಡ್ತದೆ ಅನ್ನೋದನ್ನು ನೋಡೋಣ. ಇವಾಗ ಇನ್ಫಾರ್ಮೇಷನ್ ಫೀಲ್ಡ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಈ ಹೀಲಿನಲ್ಲಿ ಒಂದು ಕ್ವಾಂಟಮ್ ಸೆನ್ಸರ್ ಇದೆ. ಈ ಸೆನ್ಸರ್ ಏನು ಮಾಡ್ತದೆ ಅಂತಂದರೆ, ಈ ಕ್ಷಣದಲ್ಲಿ ಈ ವ್ಯಕ್ತಿಗೆ ಯಾವ ತರಹದ ಫ್ರೀಕ್ವೆನ್ಸೀಸ್ಗಳು ಬೇಕು ಅನ್ನೋದನ್ನು ಅನಲೈಸ್ ಮಾಡ್ತದೆ, ಅಂದರೆ ಹುಡುಕ್ತದೆ. ಅದರಲ್ಲಿರುವಂತಹ 9 ಲಕ್ಷಕ್ಕಿಂತ ಹೆಚ್ಚು ಫ್ರೀಕ್ವೆನ್ಸೀಸ್ಗಳು ಏನಿದೆ, ಅದರಲ್ಲಿ ಈ ವ್ಯಕ್ತಿಗೆ ಈ ಕ್ಷಣದಲ್ಲಿ ಯಾವ ಫ್ರೀಕ್ವೆನ್ಸಿನ ಕೊರತೆ ಇದೆ, ಯಾವ ಹೀಲಿಂಗಿನ ಅವಶ್ಯಕತೆ ಇದೆ ಅನ್ನೋದನ್ನು ಅನಲೈಸ್ ಮಾಡ್ತದೆ. ಅದನ್ನು ಅನಲೈಸ್ ಮಾಡಿ ಒಂದು ಲಿಸ್ಟ್ ಕೊಡ್ತದೆ. ಆ ನಂತರ ಅಲ್ಲಿ ವೈಬ್ರೇಷನ್ ಅಂತ ಒಂದು ಆಪ್ಷನ್ ಇದೆ, ವೈಬ್ರೇಟ್ ಅಂತ ಆಪ್ಷನ್ ಇದೆ. ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸ್ಗಳನ್ನು ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಮಾಡ್ತದೆ. ಸೊ ಇದು ಹೇಗೆ ಅಂತಂದರೆ, ಒಬ್ಬ ವ್ಯಕ್ತಿಗೆ ಹಸಿವಾಗಿದೆ ಅಂತ ಅಂದ್ಕೊಳ್ಳೋಣ. ಅವನಿಗೆ ಸ್ವಲ್ಪ ಹಸಿವಿದೆ, ಜಾಸ್ತಿ ಹಸಿವಿಲ್ಲ. ಆವಾಗ ಅವನಿಗೆ ಬರೇ ಒಂದು ಉಪ್ಪಿಟ್ಟು ಅಥವಾ ಒಂದು ಇಡ್ಲಿ, ಒಂದು ಪ್ಲೇಟ್ ಇಡ್ಲಿ ಅಷ್ಟನ್ನೇ ಕೊಡುವಂಥದ್ದು. ಇನ್ನೊಬ್ಬ ವ್ಯಕ್ತಿಗೆ ತುಂಬ ಹಸಿವಾಗಿದೆ, ಅವನಿಗೆ ಬರೀ 2 ಇಡ್ಲಿಯಲ್ಲಿ ಹೊಟ್ಟೆ ತುಂಬುವುದಿಲ್ಲ, ಒಂದು ಸ್ಯಾಂಡ್ವಿಚ್ ಕೊಟ್ಟರೆ ಹೊಟ್ಟೆ ತುಂಬುವುದಿಲ್ಲ. ಅಂಥ ವ್ಯಕ್ತಿಗೆ ಅವೇನು ಮಾಡಬೇಕು, ಒಂದು ಮಸಾಲೆ ದೋಸೆ, ಒಂದು ವಡೆ, ಮತ್ತೊಂದು ಕೇಸರಿ ಬಾತು, ಬೇಕಿದ್ರೆ ಇನ್ನೂ ಜಾಸ್ತಿ ಎಕ್ಸ್ಟ್ರಾ ಎಲ್ಲ ಸೇರಿಸಿ ಕೊಡಬೇಕು ಅವನಿಗೆ. ಆವಾಗ ಅವನಿಗೆ ಹೊಟ್ಟೆ ತುಂಬುತ್ತದೆ. ಸೊ ಇದೇ ತರಹ ಎನಾಲಜಿ ಇಲ್ಲಿ. ಯಾವ ವ್ಯಕ್ತಿಗೆ ಆ ಕ್ಷಣದಲ್ಲಿ, ಸೊ ಅದೇ ವ್ಯಕ್ತಿಗೆ ಬೇರೆ ಕ್ಷಣದಲ್ಲಿ ಮತ್ತೆ ಅನಲೈಸ್ ಮಾಡುವಾಗ ಬೇರೆ ಥರ ಹಸಿವಿರ್ಬೋದು, ಅಂದರೆ ಬೇರೆ ತರಹದ ಡಿಫಿಷಿಯನ್ಸಿ ಇರ್ಬೋದು, ಬೇರೆ ತರಹದ ಅವಶ್ಯಕತೆ ಇರ್ಬೋದು, ರಿಕ್ವೈರ್ಮೆಂಟ್ ಇರ್ಬೋದು. ಅದಕ್ಕೆ ಹೊಂದಿಕೊಂಡ ಹಾಗೆ ಹೀಲಿಯ ಕ್ವಾಂಟಮ್ ಸೆನ್ಸರು ಅನಲೈಸ್ ಮಾಡಿ ಹೇಳ್ತದೆ, ನೋಡಪ್ಪ ಈ ಫ್ರೀಕ್ವೆನ್ಸೀಸ್ ಇವನಿಗೆ ಈ ಸದ್ಯಕ್ಕೆ ಬೇಕು. ಸೊ ವೆನ್ ಯು ಡೂ ದ ಹೀಲಿಂಗ್, ವೆನ್ ವಿ ಸ್ಟಾರ್ಟ್ ದ ವೈಬ್ರೇಷನ್, ದೋಸ್ ಫ್ರೀಕ್ವೆನ್ಸೀಸ್ ವಿಲ್ ಬಿ ಡೆಲಿವರ್ಡ್ ಟು ದಟ್ ಪರ್ಸನ್. ಆ ವ್ಯಕ್ತಿಗೆ ಆ ಫ್ರೀಕ್ವೆನ್ಸೀಸ್ ಡೆಲಿವರಿ ಆಗ್ತದೆ. ಸೊ ಡೆಲಿವರಿ ಆಗುವಂಥದ್ದು 2 ರೀತಿ. ನಾನು ಮೊದಲೇ ಹೇಳಿದೆ, ಒಂದು ಕೈಯಲ್ಲಿ ನಾವು ಹಾಕ್ಕೊಳ್ಳಬಹುದಾದಂತಹ ಮೈಕ್ರೋ ಕರೆಂಟಿನ, ನೋಡಿ ಈ ಥರ ಇರ್ತದೆ. ಐ ಹೋಪ್ ಯು ಆರ್ ಏಬಲ್ ಟು ಸಿ. ಇದನ್ನು ಕೈಗೆ ಹಾಕ್ಕೊಳ್ಳುವಂಥದ್ದು, ಹೀಗೆ ಸ್ಟ್ರೈಪಲ್ಲಿ ಹಾಕ್ಕೊಳ್ಳುವಂಥದ್ದು. ಇದು ECG ನೀವು ಮಾಡಿಸ್ಕೊಂಡಿದ್ದರೆ ಈ ತರಹದ ಒಂದು ಕ್ಲಿಪ್ ಇದೆ. ಆ ಕ್ಲಿಪ್ಪನ್ನು ಇದರಲ್ಲಿ ಹಾಕ್ಕೊಂಡ್ರೆ ಆ ಕರೆಂಟು ಇದರಲ್ಲಿ ಪಾಸ್ ಆಗ್ತದೆ. ಸೊ ಈ ತರಹದ ಒಂದು ವ್ಯವಸ್ಥೆ ಇದೆ. ಇದು ಡೈರೆಕ್ಟಾಗಿ ಹೀಲಿಂಗ್ ಮಾಡ್ಕೊಳ್ಳೋದಕ್ಕೆ. ಇನ್ನು ಡಿಸ್ಟೆನ್ಸಲ್ಲಿ ಮಾಡಬೇಕು ಅಂತಿದ್ರೆ ಇದರ ಅವಶ್ಯಕತೆ ಇಲ್ಲ, ಈ ವೈರ್ಸ್ಗಳ ಅವಶ್ಯಕತೆ ಇಲ್ಲ. ನಾವು ಆ ವ್ಯಕ್ತಿಯ ಇನ್ಫಾರ್ಮೇಷನನ್ನು ಫೀಡ್ ಮಾಡಿಕೊಂಡು ಆ ವ್ಯಕ್ತಿಗೆ ಸೂಟ್ ಆಗುವ ಹಾಗೆ ನಾವು ಇಲ್ಲಿ ವೈಬ್ರೇಟ್ ಅಂತ ಆಪ್ಷನ್ ಕೊಟ್ಟರೆ, ಅಟ್ ದ ಸೇಮ್ ಟೈಮ್ ದ ಹೀಲಿಂಗ್ ವಿಲ್ ಬಿ ಸೆಂಡ್ ಟು ದ ಇನ್ಫಾರ್ಮೇಷನ್ ಫೀಲ್ಡ್. ಸೊ ದೇಹಕ್ಕಲ್ಲ, ದೇಹದಿಂದ ಆಚೆ ಇರುವಂತಹ ಆ ಮಾಹಿತಿಯ ಆ ಖಜಾನೆ ಏನಿದೆ ಅಲ್ಲಿಗೆ ಹೀಲಿಂಗು ಪಾಸ್ ಆಗ್ತದೆ. ಓಕೆ, ಪಾಸ್ ಆಗೋದಲ್ಲ, ಅಲ್ಲೇನೆ ಹೀಲಿಂಗ್ ಆಗುತ್ತೆ. ಓಕೆ, ಬಿಕಾಸ್ ದೇರ್ ಇಸ್ ನಥಿಂಗ್ ಟು ಪಾಸ್. ಫೈನ್, ಮುಂದಕ್ಕೆ ಹೋಗೋಣ. ಇವಾಗ ಇದರಲ್ಲಿ 3 ಪಿಲ್ಲರ್ಸ್ಗಳನ್ನು ಹೇಳಿದ್ದಾರೆ ಈ ಸ್ಲೈಡಲ್ಲಿ. ಒಂದು ನಮಗೆ ನ್ಯೂಟ್ರಿಷನ್ಸ್, ಏನೇನು ಫುಡ್ ಐಟಮ್ ನಾವೇನು ತಿನ್ನಬೇಕು. ಈಗ ಬ್ಯಾಲೆನ್ಸ್ಡ್ ಫುಡ್ನಲ್ಲಿ ಇಂತಿಷ್ಟು ಕಾರ್ಬೋಹೈಡ್ರೇಟ್ಸ್, ಇಂತಿಷ್ಟು ಪ್ರೋಟೀನ್, ವಿಟಮಿನ್ಸ್ ಬೇಕು ಅಂತ ಹೇಳ್ತಾರಲ್ಲ. ಸೊ ಈ ತರಹದ ನ್ಯೂಟ್ರಿಷನ್ಸ್ ಫುಡ್ಡು ನಮಗೆ ಬೇಕು ಅಂತ ಒಂದು ಲಿಸ್ಟ್ ಇರ್ತದೆ. ಸೊ ಆವಾಗ ಬ್ಯಾಲೆನ್ಸ್ಡ್ ಫುಡ್ ಆಗಿರ್ತದೆ. ಸೊ ಈ ಹೀಲಿನಲ್ಲಿ ನಾನು ಮೊದಲು ಹೇಳಿದಾಗೆ ಅನಲೈಸ್ ಮಾಡುವಂಥದ್ದೇನಿದೆ, ಇದಕ್ಕೆ ಹೆಲ್ಪ್ ಆಗುವ ಹಾಗೆ ಹೀಲಿದೆ ಒಂದು ವಾಚ್ ಅಂತ ಸಿಗ್ತದೆ, ಡಿವೈಸ್, ಇನ್ನೊಂದು ಡಿವೈಸು. ಇದನ್ನು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ನಾವು ನೋಡೋದಿದ್ರೆ, ಈ ವಾಚ್ನಲ್ಲಿ ನಮ್ಮ ಹಾರ್ಟ್ ರೇಟು ಮತ್ತು ಬೇರೆ ಕೆಲವು ಪ್ಯಾರಾಮೀಟರ್ಸ್ಗಳನ್ನು, ನಮಗೆ ರಾತ್ರಿ ನಿದ್ದೆ ಬರುವಂಥದ್ದು, ಅದರಲ್ಲಿ ಎಷ್ಟು ಡೀಪ್ ಸ್ಲೀಪ್ ಆಗಿದೆ, ಆಲ್ಫಾ ಸ್ಲೀಪ್ ಆಗಿದೆ, ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆ ವ್ಯಕ್ತಿಗೆ ಯಾವ ಫ್ರೀಕ್ವೆನ್ಸಿನ ಅವಶ್ಯಕತೆ ಇದೆ ಅನ್ನುವಂಥ ಒಂದು ರಿಪೋರ್ಟು ಹೀಲಿಗೆ ಸಿಗ್ತದೆ. ಅದಕ್ಕೆ ಸೂಟ್ ಆಗಿರುವಂಥದ್ದು ಡಿಜಿಟಲ್ ನ್ಯೂಟ್ರಿಷನ್ ಅಪ್ಲಿಕೇಶನ್ನಲ್ಲಿ ಅದನ್ನು DNA ಅಂತ ಅವ್ರು ಕರೀತಾರೆ. ನಾವು ಲಿಸ್ಟ್ ಮಾಡಿಕೊಂಡ್ರೆ ಅದೇ ರೀತಿಯ ಫ್ರೀಕ್ವೆನ್ಸೀಸ್ಗಳು ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗುವ ಹಾಗೆ, ಅಂದರೆ ಅದೇ ಫ್ರೀಕ್ವೆನ್ಸೀಸ್ಗಳು ಆ ವ್ಯಕ್ತಿಗೆ ಸಿಗುವ ಹಾಗೆ ವ್ಯವಸ್ಥೆ ಇದರಲ್ಲಿದೆ. ಸೊ ಇಟ್ ಈಸ್ ಎ ಕಾಂಬಿನೇಷನ್. ಮುಂದಿನ ಸ್ಲೈಡಲ್ಲಿ ಅದನ್ನು ಇನ್ನೂ ಕ್ಲಾರಿಟಿಯಾಗಿ ನೋಡಬಹುದು. ಸೊ ಈ ವ್ಯಕ್ತಿ ಇವಾಗ ಇಲ್ಲಿ ವಾಚ್ ಕಟ್ಕೊಂಡಿದ್ದಾನೆ ಅಂತ ಅಂದ್ಕೊಳ್ಳಿ. ಸೊ ವಾಚ್ನಿಂದ ಆ ವ್ಯಕ್ತಿಯ ಎದೆ ಬಡಿತ ಮತ್ತು ಅವನ ನಿದ್ದೆ ಇತ್ಯಾದಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ಗಳು ಹೀಲಿಗೆ ಟ್ರಾನ್ಸ್ಫರ್ ಆಗ್ತವೆ, ಅಂದರೆ ಕ್ಲೌಡಿಗೆ ಟ್ರಾನ್ಸ್ಫರ್ ಆಗ್ತದೆ ಆ್ಯಕ್ಚುಲಿ. ಸೊ ಕ್ಲೌಡ್ನಿಂದ
ಹೀಲಿ ಅಡ್ವೈಸರ್ ಆ್ಯಪ್ ಅಂತ ಒಂದಿದೆ. ಸೊ ಆ್ಯಪಿಗೆ ಟ್ರಾನ್ಸ್ಫರ್ ಆಗಿ ಅಲ್ಲಿಂದ ನಾವು ವೈಬ್ರೇಟ್ ಅಂತ ಕೊಟ್ಟಾಗ ಆ ಪರ್ಟಿಕ್ಯುಲರ್ ಫ್ರೀಕ್ವೆನ್ಸೀಸು, ಆ ಪರ್ಟಿಕ್ಯುಲರ್ ನ್ಯೂಟ್ರಿಷನ್ಗೆ ಹೊಂದಿಕೊಂಡಂತಹ ಫ್ರೀಕ್ವೆನ್ಸೀಸ್ಗಳು ಹೀಲಿಯಿಂದ ಆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆಗ್ತದೆ. ಸೊ ದಟ್ ಈಸ್ ಹೌ ದ ಕಂಪ್ಲೀಟ್ ಸೈಕಲ್. ಸೊ ಹೀಲಿ ವಾಚು ಆ ರೀತಿ ಹೆಲ್ಪ್ ಮಾಡ್ತದೆ. ಸೊ ಈ ಸ್ಲೈಡನ್ನು ನಾನು ಸ್ಕಿಪ್ ಮಾಡ್ತೇನೆ, ಅದೇ ಇನ್ಫಾರ್ಮೇಷನ್ಸ್ಗಳು ಈ ಸ್ಲೈಡ್ನಲ್ಲಿ ಕೊಟ್ಟಿದೆ. ಇನ್ನು ಈ ಹೀಲಿಯನ್ನು ಉಪಯೋಗಿಸುವಾಗ ಕಸ್ಟಮರ್ಸ್ಗಳು ಹೇಗೆ ಎಕ್ಸ್ಪೀರಿಯನ್ಸ್ ಆಯಿತು ಕಸ್ಟಮರ್ಸಿಗೆ ಅನ್ನೋದರ ಸರ್ವೆಯ ರಿಸಲ್ಟ್ಸ್ ಇಲ್ಲಿದೆ. ಸುಮಾರು 70% ಹೀಲಿ ಯೂಸರ್ಸ್ ಕೇವಲ 6 ಸಲ ಹೀಲಿಯನ್ನು ಉಪಯೋಗಿಸಿದ ನಂತರ ಅವರ ಬೆನಿಫಿಟನ್ನು ಅವರಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಇನ್ನೊಬ್ಬ ವ್ಯಕ್ತಿಗೆ ರೆಕಮೆಂಡ್ ಮಾಡುವ ರೀತಿಯಲ್ಲಿ 100ಕ್ಕೆ 94% ವ್ಯಕ್ತಿಗಳು ಬೇರೆಯವರಿಗೆ ರೆಕಮೆಂಡ್ ಮಾಡ್ತೇವೆ ಅನ್ನುವಂಥ ಫೀಡ್ಬ್ಯಾಕನ್ನು ಕೊಟ್ಟಿದ್ದಾರೆ. ಸೊ ಇಟ್ ಈಸ್ ದ ಕಸ್ಟಮರ್ ಲೆವೆಲ್ ಎಕ್ಸ್ಪೀರಿಯನ್ಸ್. ಇನ್ನು frequencies are the language of the universe and how your body, mind and soul communicate. Heal is a personal wearable device that analyzes over 9 million frequencies and selects the ones you need to harmonize your bioenergetic field. Whatever bioenergetic support you need in your life, there is a Healy application for you. ಸೊ ಇಷ್ಟೊತ್ತು ನಾನೇನು ಎಕ್ಸ್ಪ್ಲೇನ್ ಮಾಡಿದೆ, ಯಾವ ಫ್ರೀಕ್ವೆನ್ಸೀಸ್ಗಳು ನಮಗೆ ಅವಶ್ಯಕತೆ ಇದೆಯೋ, ಬೇಸಿಕಲಿ ಈ ಫ್ರೀಕ್ವೆನ್ಸೀಸ್ ಅಂತ ಹೇಳಿದ್ರೆ ಇದೊಂದು ವಿಶ್ವದ ಜೊತೆ ನಾವು ಮಾತಾಡಿಕೊಳ್ಳುವಂಥ ಒಂದು ಭಾಷೆ ಅಂತ ಅಂದ್ಕೊಳ್ಬೋದು. ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಯಾವ ರೀತಿಯಲ್ಲಿ ಸಂವಹನ ಮಾಡ್ಕೊಳ್ತದೆ ಅನ್ನೋದನ್ನು ಇಲ್ಲಿ ನೋಡೋದಿದ್ರೆ ಅದು ಫ್ರೀಕ್ವೆನ್ಸೀಸ್ ಭಾಷೆಯಲ್ಲಿ ಮಾತಾಡ್ತದೆ ಅಂತ. ಸೊ ಫ್ರೀಕ್ವೆನ್ಸೀಸ್ನಲ್ಲಿ ಮಾತಾಡೋದಾದರೆ ಈ ಪರ್ಸ್ನಲ್ ಇನ್ಫಾರ್ಮೇಷನ್ ಏನಿದೆ, ಆ ವ್ಯಕ್ತಿಗೆ ಸೂಟ್ ಆಗುವಂಥ ಇನ್ಫಾರ್ಮೇಷನ್ನು ದೊಡ್ಡ ಡೇಟಾಬೇಸ್, 9 ಮಿಲಿಯನ್ ಫ್ರೀಕ್ವೆನ್ಸೀಸ್ ಡೇಟಾಬೇಸ್, ಅಂದರೆ 90 ಲಕ್ಷ ಫ್ರೀಕ್ವೆನ್ಸೀಸ್ಗಳ ದೊಡ್ಡ ಡೇಟಾಬೇಸಿನಿಂದ ಈ ವ್ಯಕ್ತಿಗೆ ಯಾವ ಹೀಲಿಂಗ್ ಬೇಕು ಅನ್ನೋದನ್ನು ಲಿಸ್ಟ್ ಮಾಡಿ ಕೊಡುವಂಥದ್ದು. ಸೊ ಅದಕ್ಕೆ ಸೂಟ್ ಆಗುವ ಹಾಗೆ ಫಿಸಿಕಲ್ ಲೆವೆಲ್, ಮೆಂಟಲ್, ಇಮೋಷ್ನಲ್, ಮೆರಿಡಿಯನ್ಸ್ ಲೆವೆಲ್ಗಳಲ್ಲಿ, ಚಕ್ರಗಳಲ್ಲಿ, ಮತ್ತು ಲರ್ನಿಂಗ್, ಹೊಸದಾಗಿ ಏನಾದರೂ ಕಲಿಬೇಕು ಅಂತಿದ್ರೆ, ಬ್ಯೂಟಿ, ಸೌಂದರ್ಯಕ್ಕೆ, ಫಿಟ್ನೆಸ್ಗೆ, ವೆಲ್ತ್ ಅಂದರೆ ದುಡ್ಡು, ಅಬೆಂಡೆನ್ಸ್ಗೆ, ಮತ್ತು ಕನೆಕ್ಷನ್, ರಿಲೇಷನ್ಶಿಪ್, ಪ್ರೊಡಕ್ಟಿವಿಟಿ ಇತ್ಯಾದಿ ಬೇರೆ ಬೇರೆ ಲೆವೆಲ್ಗಳಲ್ಲಿ ಇದರ ಅಪ್ಲಿಕೇಶನ್ಸ್ಗಳು ನಮಗೆ ಸಿಗ್ತವೆ. ಇದೂ ಅಲ್ಲದೆ ನಾನು ಮೊದಲೇ ಹೇಳಿದ ಹಾಗೆ ಈ ಲಿಸ್ಟಲ್ಲಿ ಯಾವುದು ಇಲ್ವೋ ಆ ಥರದ್ದೇನಾದರೂ ನಮಗೆ ಸಮಸ್ಯೆ ಇದೆ ಅಂತಾದರೆ ಅದನ್ನು ಕೊಟ್ಟರು ಕೂಡ ಅದಕ್ಕೆ ಸೂಟ್ ಆಗುವ ಹಾಗೆ ಟೈಮ್ ವೇವರ್ ಅಂತ ಏನು ಪ್ರಾಕ್ಟೀಷನರ್ಸ್ ನಾನು ಮೊದಲು ಡಿವೈಸ್ ಹೇಳಿದೆ, ಆ ಪ್ರಾಕ್ಟೀಷನರ್ಸ್ಗಳು ನಮಗೆ ಬೇಕಾದ ಹಾಗೆ ಒಂದು ಕಸ್ಟಮೈಸ್ಡ್ ಪ್ರೋಗ್ರಾಮ್ ರೆಡಿ ಮಾಡಿ ಕೊಡ್ತಾರೆ. ಸೊ ಆ ಪ್ರೋಗ್ರಾಮನ್ನು ಕೂಡ ನಾವು ಹಾಕ್ಕೊಳ್ಬೋದು. ಫಾರ್ ಎಕ್ಸಾಂಪಲ್, ನಮಗೆ 2-3 ತರಹ ಸಮಸ್ಯೆಗಳಿದೆ, ಅದೆಲ್ಲವನ್ನು ನಾವು ಒಟ್ಟಿಗೆ ಟ್ಯಾಕಲ್ ಮಾಡಬೇಕು ಅಂತಾದರೆ ಅಂಥ ಸಂದರ್ಭದಲ್ಲಿ ಕೂಡ ನಮಗೆ ಫ್ರೀಕ್ವೆನ್ಸೀಸ್ಗಳನ್ನು ಕಂಬೈನ್ ಮಾಡಿ ಕೊಡ್ತಾರೆ. ಓಕೆ, ಲೆಟ್ ಮೀ ಟೇಕ್ ಎ ಬ್ರೇಕ್ 1 minute. ಸೊ ಹೀಲಿಯಲ್ಲಿ ಸಿಗುವಂತಹ ಬೇರೆ ಬೇರೆ ಪ್ರೋಗ್ರಾಮ್ಗಳ ಸೆಟ್ ಅಂತ ಹೇಳ್ಬೋದು. ಸೊ ಇದನ್ನು ಮುಂದಿನ ಕೆಲವು ಸ್ಲೈಡ್ಗಳಲ್ಲಿ ಹಾಕಿದ್ದೇನೆ, ಸ್ವಲ್ಪ ಫಾಸ್ಟಾಗಿ ಸ್ಕಿಮ್ ಥ್ರೂ ಮಾಡ್ತಾ ಹೋಗ್ತೇನೆ. ಯು ಕ್ಯಾನ್ ಪಾಸ್ ದ ವಿಡಿಯೋ ಆ್ಯಂಡ್ ವಾಚ್ ಇಟ್. ಸೊ ಮುಖ್ಯವಾಗಿ ಸಿಗುವಂಥದ್ದು ನಮಗೆ ಹೀಲಿ ಗೋಲ್ಡ್ ಅನ್ನುವಂಥ ಪ್ರೋಗ್ರಾಮ್ನ ಒಂದು ಸೆಟ್ಟು. ಇದು 7 ಪ್ರೋಗ್ರಾಮ್ಗಳ ಸೆಟ್ಟು. ನೂನೋ ನೀನಾ ಅನ್ನುವಂಥ ಒಬ್ಬ ವ್ಯಕ್ತಿ, ಪೋರ್ಚುಗಲ್ ದೇಶದ ವ್ಯಕ್ತಿ, ಪೋರ್ಚುಗೀಸ್ ವ್ಯಕ್ತಿ. ಈಗಲೂ ಕೂಡ ಅವರು ಸ್ವಂತ ಅವರದೇ ಆದಂತಹ ಹೀಲಿಂಗನ್ನು ಮಾಡ್ತಾ ಇರುವಂಥ, ಅಂದರೆ ಸೆಂಟರ್ಸ್ಗಳನ್ನು ಇಟ್ಕೊಂಡು ಹೀಲಿಂಗನ್ನು ಮಾಡ್ತಾ ಇದ್ದಾರೆ. ಅವರು ಆಕ್ಸಿಜನೇಟೆಡ್ ವಾಟರ್ ಮತ್ತು ಈ ಫ್ರೀಕ್ವೆನ್ಸಿ ಥೆರಪಿ ಇದನ್ನು ಸೇರಿಸ್ಕೊಂಡು ಅದರ ಹೀಲಿಂಗನ್ನು ಅವರು ಮಾಡ್ತಾ ಇದ್ದಾರೆ. ಈಗ ಕೂಡ ನೀವು ಫೇಸ್ಬುಕ್ನಲ್ಲಿ ಅವರ ಲೈವ್ಗಳನ್ನು ಲೈವನ್ನಾಗಿ ಮಾಡ್ತಾ ಇರ್ತಾರೆ, ಸೆಷನ್ಗಳನ್ನು ಮಾಡ್ತಾ ಇರ್ತಾರೆ. ಅದ್ಭುತವಾದಂಥ ವ್ಯಕ್ತಿ. ಸೊ ಅವರು ಫೈಂಡ್ ಔಟ್ ಮಾಡಿದಂಥ ಕೆಲವು ಫ್ರೀಕ್ವೆನ್ಸೀಸ್ಗಳು ನಮ್ಮ ಹೀಲಿ ಜೊತೆಗೆ ಅದನ್ನು ಕಂಬೈನ್ ಮಾಡಿದ್ದಾರೆ, ಅದನ್ನು ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ 1,44,000 ಫ್ರೀಕ್ವೆನ್ಸೀಸ್ಗಳು ಈ ಹೀಲಿ ಗೋಲ್ಡ್ನಲ್ಲಿ ಉಪಯೋಗ ಆಗುವಂಥದ್ದು. ಆ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು
ಈ 7 ಬಕೆಟ್ನಲ್ಲಿ 7 ಬೇರೆ ಬೇರೆ ಪ್ರೋಗ್ರಾಮ್ಸ್ನಲ್ಲಿ ಹಾಕ್ಕೊಂಡಿದ್ದಾರೆ. ಪ್ಯೂರ್, ಕೇರ್, ಬ್ಯಾಲೆನ್ಸ್, ಬೀಯಿಂಗ್, ಎನರ್ಜಿ, ರಿಲ್ಯಾಕ್ಸ್, ರಿಲೀಸ್. ಸೊ ಈ ಎನರ್ಜಿ ಎಸ್ಪೆಷಲಿ ನಿಮಗೆ ತುಂಬ ಡ್ರೈನ್ ಔಟ್ ಎಲ್ಲ ಆಗಿದ್ದಾಗ, ತುಂಬ ಸುಸ್ತಾಗಿದೆ ಅಂತಾದರೆ ಈ ಎನರ್ಜಿ ಹಾಕ್ಕೊಂಡ್ರೆ ವಿದಿನ್ ಮಿನಿಟ್ಸ್ ಯು ವಿಲ್ ಫೀಲ್ ಫ್ರೆಶ್. ಸೊ ಯು ಕ್ಯಾನ್ ಈಸಿಲಿ ಫೈಂಡ್ ಔಟ್. ಮತ್ತು ಕೆಲವು ಆಂಗ್ಸೈಟಿ ಪ್ರೋಗ್ರಾಮ್ ಅಂತ ಇದೆ. ಆಂಗ್ಸೈಟಿ ಪ್ರೋಗ್ರಾಮ್ ರನ್ ಮಾಡಿದ ತಕ್ಷಣ ನಿಮ್ಮ ಆಂಗ್ಸೈಟಿ ಹೊರಟೋಗ್ತದೆ. ಸೊ ಅಷ್ಟು ತುಂಬ ಇಮಿಡಿಯೇಟ್ ಕೂಡ ರಿಸಲ್ಟ್ ಕೊಡುವಂತಹ ಪ್ರೋಗ್ರಾಮ್ಸ್ಗಳು ಇವೆಲ್ಲ. ಮುಂದಕ್ಕೆ ನೋಡೋದಿದ್ರೆ ಪೇಯ್ನ್ ಪ್ರೋಗ್ರಾಮು. ತಲೆನೋವಿಗೆ ಅಂತ ಬೇರೆ ಇದೆ, ಬ್ಯಾಕ್ ಪೇಯ್ನಿಗೆ ಅಂತ ಬೇರೆ ಇದೆ, ಅಥವಾ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ನಿಮ್ಗೆ ಏನಾದರೂ ನೋವು ಇದ್ದರೆ ಆ ಭಾಗಕ್ಕೆ ಹಾಕೊಳ್ಳುವಂತಹ ಕೆಲವು ಸ್ಟಿಕ್ಕರ್ ಥರ ಬರ್ತದೆ. ನಾನು ಆವಾಗಲೇ ತೋರಿಸಿದ್ನಲ್ಲ, ಇ ಸಿ ಜಿ ಮಾಡುವಾಗ ಹಾಕುವಂತಹ ಅದರ ಹೆಸರು ನನಗೆ ಜ್ಞಾಪಕ ಬರ್ತಾ ಇಲ್ಲ. ಸೊ ಆ ಸ್ಟಿಕ್ಕರ್ಗಳನ್ನು ಹಾಕ್ಕೊಂಡು ಅಲ್ಲಿ ಮೈಕ್ರೋ ಕರೆಂಟನ್ನು ಪಾಸ್ ಮಾಡೋದ್ರಿಂದ ಕೂಡ ಪೇಯ್ನ್ ಕಂಟ್ರೋಲಿಗೆ ಬರ್ತದೆ. ಸೊ ಕ್ರಾನಿಕ್ ಪೇಯ್ನ್, ಕ್ರಾನಿಕ್ ಬ್ಯಾಕ್ ಪೇಯ್ನ್, ಹಲ್ಲು ನೋವಿಗೆ, ಜಾಯಿಂಟ್ಸ್ಗಳಿಗೆ, ತಲೆನೋವಿಗೆ, ಮೈಗ್ರೇನ್, ಮತ್ತು ನಿದ್ದೆ ಬಾರದವರಿಗೆ, ಡಿಪ್ರೆಷನ್ನಲ್ಲಿರೋರಿಗೆ, ಆತಂಕದಲ್ಲಿರೋರಿಗೆ, ಆಂಗ್ಸೈಟಿಲಿರೋರಿಗೆ ಎಲ್ಲದಕ್ಕೆ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳು ಇದೆ. ಸೊ ಇಷ್ಟೊಂದು ಪ್ರೋಗ್ರಾಮ್ಗಳಿದೆ. ಯಾವ ಪ್ರೋಗ್ರಾಮನ್ನು ರನ್ ಮಾಡಬೇಕು ಅಂತ ಕನ್ಫ್ಯೂಷನ್ ಬರ್ಬೋದು ನಿಮಗೆ. ಸೊ ನಮ್ಮ ರಿಕ್ವೈರ್ಮೆಂಟಿಗೆ ಸೂಟ್ ಆಗುವ ಹಾಗೆ ನಾವು ಪ್ರೋಗ್ರಾಮ್ಸನ್ನು ರನ್ ಮಾಡಬೇಕು. ಸೊ ಹೀಲಿ ಇದೆ ಅಂತ ಹೇಳಿ ಇದನ್ನು ನಾವು ಜಾಸ್ತಿನೂ ಕೂಡ ಉಪಯೋಗಿಸಬಾರ್ದು. ಮಾರ್ಕಸ್ ಮಿಕಿ ಅವ್ರು ಹೇಳೋ ಮಟ್ಟಿಗೆ ನಾವು ದಿನಕ್ಕೆ ಮೈಕ್ರೋ ಕರೆಂಟಿನ ಪ್ರೋಗ್ರಾಮ್ಸ್ಗಳೇನಿದೆ ಅದನ್ನು 3 ಪ್ರೋಗ್ರಾಮ್ ಹಾಕ್ಕೊಳ್ಬೋದು ಅಷ್ಟೇ ಒಂದಿನಕ್ಕೆ. ಮತ್ತು ಸಾಕಷ್ಟು ನೀರನ್ನು ಕುಡಿಬೇಕು ಬಿಫೋರ್ ಆ್ಯಂಡ್ ಆಫ್ಟರ್, ಬಿಫೋರ್ ದ ಹೀಲಿಂಗ್ ಆ್ಯಂಡ್ ಆಲ್ಸೋ ಆಫ್ಟರ್ ದ ಹೀಲಿಂಗ್. ಮೈಕ್ರೋ ಕರೆಂಟನ್ನು ಹೀಲಿಂಗನ್ನು ಮಾಡ್ಕೊಳ್ಳುವಾಗ ಸಾಕಷ್ಟು ನೀರನ್ನು ಕುಡಿಬೇಕು. ಸೊ ನೀರು ನಮ್ಮಲ್ಲಿ ಜಾಸ್ತಿ ಹೋದಷ್ಟು ಕೂಡ ಮೈಕ್ರೋ ಕರೆಂಟ್ಗಳು ನಮ್ಮ ದೇಹದಲ್ಲೆಲ್ಲ ಪಸರಿಸಲಿಕ್ಕೆ, ಕರೆಂಟ್ ಪಾಸ್ ಆಗಲಿಕ್ಕೆ ಅನುಕೂಲ ಆಗ್ತದೆ. ಹೀಲಿಂಗು ಎಫಿಷಿಯೆಂಟ್ ಆಗ್ತದೆ, ತುಂಬ ಚೆನ್ನಾಗಾಗ್ತದೆ. ಇನ್ನಿವಾಗ ಲರ್ನಿಂಗಿಗೆ ಸಂಬಂಧಪಟ್ಟ ಹಾಗೆ ಪ್ರೋಗ್ರಾಮ್ಸ್ಗಳಿದೆ. ಸ್ಟೂಡೆಂಟ್ಸ್ಗಳು ಅಥವಾ ಬೇರೆಯವರು ಕೂಡ ಏನಾದರೂ ಹೊಸ ವಿಚಾರವನ್ನು ಕಲಿಬೇಕು, ಕಾನ್ಸಂಟ್ರೇಷನ್ ಜಾಸ್ತಿ ಆಗಬೇಕು, ಎಕ್ಸಾಮಿಂದು ಸ್ಟ್ರೆಸ್ ಇರ್ತದೆ, ಅಲ್ಲಿಂದ ಆಚೆ ಬರಬೇಕು, ಅದಕ್ಕೆಲ್ಲದಕ್ಕೂ ಕೂಡ ಸೂಟ್ ಆಗುವ ಹಾಗೆ ಪ್ರೋಗ್ರಾಮ್ಸ್ಗಳು ಇದರಲ್ಲಿ ಇದೆ. ಮತ್ತು ಫಿಟ್ನೆಸ್ ಫ್ರೀಕ್ಸ್ಗಳು ಯಾರ್ಯಾರಿದ್ದೀರಿ ಅವ್ರಿಗೆ ಕೂಡ ಅನುಕೂಲ ಆಗುವ ಹಾಗೆ ಫಿಟ್ನೆಸ್ ಪ್ರೋಗ್ರಾಮ್ಸ್ಗಳಿದೆ. ವೆಯ್ಟು, ಮಸಲು, ಸರ್ಕ್ಯುಲೇಷನ್ ಚೆನ್ನಾಗಾಗಲಿಕ್ಕೆ, ಪರ್ಫಾರ್ಮೆನ್ಸು, ಸ್ಟ್ರೆಂತು, ಸ್ಟಾಮಿನಾ, ರೀಜನರೇಷನ್ ಮತ್ತು ರಿಲ್ಯಾಕ್ಸೇಷನ್, ಡೀಪ್ ಆದಂಥ ರಿಲ್ಯಾಕ್ಸೇಷನ್. ಇನ್ನು ಜಾಬು ಮತ್ತು ಸ್ಲೀಪು. ಸೊ ಜಾಬ್ನಲ್ಲಿ ಇರುವಂತಹ ಟೆನ್ಷನ್ನು ಮತ್ತು ಆ ಎಫಿಷಿಯನ್ಸಿಯನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮತ್ತು ನಿದ್ದೆಯ ತೊಂದರೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಆಕ್ಟಿವೇಷನ್, ಪಾಸಿಟಿವ್ ಥಾಟ್ಸ್, ಬ್ಯಾಲೆನ್ಸ್ ನರ್ವ್ಸ್, ಫೆಟಿಗ್, ಎಕ್ಸಾಷನ್ ಮತ್ತು ಎಕ್ಸ್ಟ್ರೀಮ್ ಸ್ಟ್ರೆಸ್. ಸೊ ಇಲ್ಲಿಂದ ಸ್ಟ್ರೆಸ್ಸಿಂದ ನಮಗೆ ಮುಕ್ತಿ ಸಿಗಬೇಕು ಅಂತಾದರೆ ಈ ಬ್ಯಾಲೆನ್ಸಿಂಗ್ ಪ್ರೋಗ್ರಾಮ್ಸ್ಗಳನ್ನು ನಾವು ಹಾಕ್ಕೊಳ್ಬೋದು. ಸೊ ಇದು ಸ್ಲೀಪಿಗೆ ಸಂಬಂಧಪಟ್ಟಿದ್ದು. ಇನ್ನು ಮೆಂಟಲ್ ಬ್ಯಾಲೆನ್ಸ್, ಮಾನಸಿಕ ಸ್ಥಿಮಿತತೆಯನ್ನು, ಬ್ಯಾಲೆನ್ಸನ್ನು ಮಾಡ್ಕೊಳ್ಳೋದಕ್ಕೆ ಈ ಪ್ರೋಗ್ರಾಮ್ಸನ್ನು ಉಪಯೋಗಿಸ್ಕೊಳ್ಬೋದು. ಇಮೋಷನಲಿ ವೆಲ್ಬೀಯಿಂಗ್ ಮಾಡ್ಕೊಳ್ಳೋದಕ್ಕೆ, ಭಾವನಾತ್ಮಕವಾಗಿ ನಾವು ಡೌನ್ ಆದಾಗ, ಮತ್ತು ಗ್ಯಾದರಿಂಗ್ ಅವರ್ ಸೆಲ್ಫ್ ಅಂತ ಹೇಳ್ತಾರಲ್ಲ, ಚಿಂದಿಯಾಗಿ ಹೋಗುವಂಥ ಮನಸ್ಸು ಅದನ್ನು ಒಟ್ಟಾಗಿ ಸೇರಿಸ್ಕೊಳ್ಳಿಕ್ಕೆ ಈ ಮೆಂಟಲ್ ಬ್ಯಾಲೆನ್ಸ್ ಪ್ರೋಗ್ರಾಮನ್ನು ರನ್ ಮಾಡ್ಕೊಳ್ಬೋದು. ಇನ್ನು ಬ್ಯೂಟಿ ಆ್ಯಂಡ್ ಸ್ಕಿನ್, ಇನ್ನರ್ ಬ್ಯೂಟಿಗೆ, ಏಜಿಂಗ್, ತಲೆ ಕೂದಲಿಗೆ ಅಥವಾ ಸ್ಕಿನ್ನಿಗೆ, ನೈಲ್ಸಿಗೆ, ಸ್ಕಿನ್ ಇಲಾಸ್ಟಿಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುವ ಹಾಗೆ ಪ್ರೋಗ್ರಾಮ್ಸ್. ಮತ್ತು ಬಯೋ ಎನರ್ಜೆಟಿಕ್ ಬ್ಯಾಲೆನ್ಸ್. ಸೊ ಕೆಲವರಿಗೆ ಈ ಸೋರಿಯಾಸಿಸ್ ಥರ ಸಮಸ್ಯೆಗಳಿದ್ದಾಗ ಈ ಬ್ಯಾಕ್ಟೀರಿಯಾ ಏನು ಪ್ರೋಗ್ರಾಮ್ ಇದೆ ಇದನ್ನು ರನ್ ಮಾಡ್ಬೋದು. ಮತ್ತು ಟಾಕ್ಸಿನ್ಸ್ ನಮ್ಮ ದೇಹದಲ್ಲಿ ಇದ್ದಾಗ ಆ ಟಾಕ್ಸಿನ್ಸ್ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಟೆನ್ಷನ್ ಜಾಸ್ತಿ ಆದಾಗ ಹೆಡ್ ಪ್ರೋಗ್ರಾಮನ್ನು ರನ್ ಮಾಡ್ಬೋದು. ಪ್ರಾಸ್ಟೇಟ್ ಸಮಸ್ಯೆ ಇದ್ದವರಿಗೆ, ಲಂಗ್ ಸಮಸ್ಯೆ ಇದ್ದವರಿಗೆ, ಥೈರಾಯ್ಡ್ಗೆ, ಈ ಥರ ಒಂದೊಂದಕ್ಕೂ ಕೂಡ ಬೇರೆ ಬೇರೆ ರೀತಿಯ ಪ್ರೋಗ್ರಾಮ್ಸ್ಗಳು ಇದೆ. ಸೊ ಇದರಲ್ಲಿ 2 ಇದೆ ಸೆಟ್ಟು, ಬಯೋ ಎನರ್ಜೆಟಿಕ್ 1 ಮತ್ತು 2 ಅಂಥೇಳಿ. ಸೊ ಕಣ್ಣುಗಳಿಗೆ ಬೇರೆ ಇದೆ, ಎಲರ್ಜೀಸಿಗೆ, ನರ್ವ್ಸು,
ಮೆನೋಪಾಸ್, ಮೆನ್ಸ್ಟೊರೇಷನ್, ಪೊಟೆನ್ಸಿ, ಸರ್ಕ್ಯುಲರಿ ಸಿಸ್ಟಮ್ಸು, ಬೇರೆ ಬೇರೆ ಪ್ರೋಗ್ರಾಮ್ಸ್ಗಳು. ಮತ್ತು ಮೆರಿಡಿಯನ್ಸ್. ಸೊ ಮೆರಿಡಿಯನ್ಸ್ ಬಗ್ಗೆ ನಿಮಗೆ ತಿಳಿದಿರ್ಬೋದು. ಇದೊಂದು ಸಪರೇಟ್ ಆದಂಥ ಒಂದು ಸೈನ್ಸ್. ನಮ್ಮ ದೇಹದಲ್ಲಿ ಬೇರೆ ಬೇರೆ ರೀತಿಯ ಮೆರಿಡಿಯನ್ಸ್ ಇದೆ. ಸೊ ಯಾವ ಮೆರಿಡಿಯನ್ಸ್ನಲ್ಲಿ ಇಂಬ್ಯಾಲೆನ್ಸ್ ಇದೆಯೋ ಅಲ್ಲಿಗೆ ಹೊಂದಿಕೊಂಡ ಹಾಗೆ ಬೇರೆ ಬೇರೆ ಅಂಗಾಂಗಗಳು ಆ ಮೆರಿಡಿಯನ್ಸಿಗೆ ಲಿಂಕ್ ಆಗಿರ್ತವೆ ಅಲ್ವಾ. ಸೊ ಬ್ಲ್ಯಾಡರ್, ಸ್ಮಾಲ್ ಇಂಟೆಸ್ಟೈನ್, ಲಾರ್ಜ್ ಇಂಟೆಸ್ಟೈನ್, ಒಂದೊಂದಕ್ಕೂ ಕೂಡ ಒಂದೊಂದು ಲಿಂಕ್ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಪ್ರೋಗ್ರಾಮ್ಸ್ಗಳನ್ನು ನಾವು ರನ್ ಮಾಡ್ಬೋದು. ಇನ್ನು ಪ್ರೊಟೆಕ್ಷನ್ ಪ್ರೋಗ್ರಾಮ್. ಸೊ ಈ ಪ್ರೊಟೆಕ್ಷನ್ ಪ್ರೋಗ್ರಾಮು ಬೇಸಿಕಲಿ ಎಲ್ಲ ಲೆವೆಲಲ್ಲಿ ನಮ್ಮನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ಇದರಲ್ಲಿ ಒಂದು ಜಿಯೋಪಥಿಕ್ ಬ್ಯಾಲೆನ್ಸಿಂಗಿಗೆ ಒಂದು ಪ್ರೊಟೆಕ್ಷನ್ ಪ್ರೋಗ್ರಾಮ್ ಇದೆ. ನಾನು ನೋಡಿದಾಗೆ ಇನ್ನೊಂದು ನಾನು ಯೂಸ್ ಮಾಡಿರುವಂಥದ್ದು ಪ್ಲ್ಯಾನೆಟ್ಸ್ ರಿಂದ ಪ್ರೊಟೆಕ್ಷನ್, ಇನ್ಫ್ಲೂಯೆನ್ಸಿಂಗ್ ಆಫ್ ಪ್ಲ್ಯಾನೆಟ್ಸ್. ಬೇರೆ ಬೇರೆ ಗ್ರಹಗಳ ಇನ್ಫ್ಲುಯೆನ್ಸ್ ನಮ್ಮ ದೇಹದ ಮೇಲೆ, ಮನಸ್ಸಿನ ಮೇಲೆ ಇದ್ದಾಗ ಅದರಿಂದ ನಮಗೆ ರಕ್ಷಣೆ ಸಿಗಲಿಕ್ಕೆ ಅದಕ್ಕೆ ಕೂಡ ಪ್ರೋಗ್ರಾಮ್ಸ್ಗಳನ್ನು ಕೊಟ್ಟಿದೆ. ಸೊ ಬೇಸಿಕಲಿ ಆಟೋಮೆಟಿಕ್ ಬಯೋಎನರ್ಜೆಟಿಕ್ ಬ್ಯಾಲೆನ್ಸಿಂಗ್ ಮಾಡುವಂತಹ ಒಂದು ಡಿವೈಸು ಹೀಲಿ. ಇನ್ನು ಚಕ್ರ ಪ್ರೋಗ್ರಾಮ್ಸ್ ಇದೆ. ನಮ್ಮ 7 ಚಕ್ರಗಳು ಗೊತ್ತಿದ್ದ ಹಾಗೆ ಮೂಲಾಧಾರದಿಂದ ಸ್ವಾಧಿಷ್ಠಾನ ತನಕ ಒಂದೊಂದು ಚಕ್ರಕ್ಕೂ ಕೂಡ ಬ್ಯಾಲೆನ್ಸ್ ಆಗುವ ಹಾಗೆ ಪ್ರೋಗ್ರಾಮ್ಸ್ಗಳು ಇವೆ. ಇನ್ನು ಕೆಲವು ಡೀಪ್ ಸೈಕಲ್ ಪ್ರೋಗ್ರಾಮ್ಸ್ ಅಂತ ಇದೆ. ಈ ಪ್ರೋಗ್ರಾಮ್ಸ್ಗಳು ಹೆಸರೇ ಹೇಳುವ ಹಾಗೆ ಆಳವಾಗಿ ಬೇರೂರಿರುವಂತಹ ಸಮಸ್ಯೆಗಳಿಗೆ ತುಂಬ ವರ್ಷಗಳಿಂದ ನಾವು ನರಳುತ್ತಾ ಇದ್ದರೆ ಅಂಥ ಸಂದರ್ಭದಲ್ಲೆಲ್ಲ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಆ್ಯಸ್ ದ ಎಕ್ಸ್ಪರ್ಟ್ಸ್ಗಳು ಹೇಳುವ ಹಾಗೆ ಇದನ್ನು ನಾವು ಜಾಸ್ತಿ ಉಪಯೋಗಿಸ್ಕೊಳ್ಬಾರ್ದು. ಆ್ಯಂಡ್ ವಿ ಹ್ಯಾವ್ ಟು ಗಿವ್ ಸಮ್ ಟೈಮ್ ಆ್ಯಂಡ್ ವಿ ಹ್ಯಾವ್ ಟು ಯೂಸ್ ಇಟ್ ವಿತ್ ಕಾಷನ್. ಸ್ವಲ್ಪ ಎಚ್ಚರದಿಂದ ಉಪಯೋಗಿಸ್ಕೊಳ್ಬೇಕು. ಬಟ್ ಇಟ್ ಈಸ್ ಮೋರ್ ಎಫೆಕ್ಟಿವ್. ತುಂಬ ಎಫೆಕ್ಟಿವ್ ಆದಂತಹ ಪ್ರೋಗ್ರಾಮ್ಸ್ಗಳು ಇವೆಲ್ಲವೂ ಕೂಡ. ಇಲ್ಲೊಂದು ರೆನೇಬಲ್ ಅಂತಿದೆ, ಗೋ ಟು ದ ರೂಟ್ಸ್ ಅಂತ ಇದೆ. ಆಲ್ ದೀಸ್ ಆರ್ ಡೀಪ್ ಸೈಕಲ್ ಪ್ರೋಗ್ರಾಮ್ಸ್. ಕ್ಲೀನ್ ಆಲ್, ಬ್ರೆತ್ ಆಫ್ ಲೈಫ್. ಸೊ ಇದಿಷ್ಟು ನಾನೇನು ಎಕ್ಸ್ಪ್ಲೇನ್ ಮಾಡಿದ್ದು ಈ ಪ್ರೋಗ್ರಾಮ್ಸ್ಗಳ ಲಿಸ್ಟ್ ಏನಿದೆ, ಇದನ್ನು ನಾವು ಪಿಂಕ್ ಕ್ಯಾಪ್ ಅಥವಾ ಡೈರೆಕ್ಟ್ ಹೀಲಿಂಗಿನಲ್ಲಿ ನಾವು ಉಪಯೋಗಿಸ್ಕೊಳ್ಬೋದು. ಅಥವಾ ಇದನ್ನೇ ನಾವು ಇನ್ಫಾರ್ಮೇಷನ್ ಫೀಲ್ಡ್ಗೆ ಅನುಕೂಲ ಆಗುವ ಹಾಗೆ ಡಿಸ್ಟೆನ್ಸ್ ಹೀಲಿಂಗಿಂದನೂ ಕೂಡ ಹೀಲಿಂಗ್ ಮಾಡ್ಕೊಳ್ಬೋದು. ಇನ್ನು ಬೇರೆ ಕೆಲವು ಕಾನ್ಸೆಪ್ಟ್ಸ್ಗಳು ಹೀಲಿಯಲ್ಲಿ ಇಂಟಿಗ್ರೇಟ್ ಆಗೋದಂತು ಅಂತಂದರೆ ಒಂದು ಹೋಮಿಯೋಪತಿಯ ಸುಮಾರು 300ಕ್ಕಿಂತ ಜಾಸ್ತಿ ಮೆಡಿಸಿನ್ಸ್ಗಳ ವೈಬ್ರೇಷನ್ಸ್ಗಳನ್ನು ರೆಕಾರ್ಡ್ ಮಾಡಿ ಅದರ ಫ್ರೀಕ್ವೆನ್ಸೀಸನ್ನು ಇಟ್ಕೊಂಡಿದ್ದಾರೆ, ಕ್ರಿಯೇಟಿವ್ ಹೋಮಿಯೋಪತಿ ಅಂತ ಹೇಳಿ. ಸೊ ಈ ಡೇಟಾಬೇಸಿನಿಂದ ಎಸ್ಪೆಷಲಿ ಮೆಂಟಲ್ ಲೆವೆಲ್ನಲ್ಲಿ ಅನ್ನೋನ್ ಫಿಯರ್ಸ್ ಮತ್ತು ಡೀಪ್ ರೂಟೆಡ್ ಫಿಯರ್ಸ್, ಆಳವಾಗಿ ಹುದುಗಿರುವಂತಹ ಭಯ ಇತ್ಯಾದಿಗಳು. ನನ್ನ ಒಬ್ಬ ಕ್ಲೈಂಟಿಗೆ ನಾನು ಇದನ್ನು ಉಪಯೋಗಿಸಿದ್ದೆ. ಅವರಿಗೆ ಡ್ರೈವಿಂಗ್ ಮಾಡುವಾಗ ಭಯ ಇತ್ತು, ಅನ್ನೋನ್ ಫಿಯರ್ ಇತ್ತು. ಆ್ಯಂಡ್ ಆಫ್ಟರ್ ಐ ಥಿಂಕ್ 2-3 months ಆಫ್ ಹೀಲಿಂಗ್ she messaged me that she is doing better and she is able to drive slowly but she is able to drive. ಯಾಕಂದರೆ ಅವರು ಇದ್ದಂಥ ಜಾಗ ಅವರು ಡ್ರೈವ್ ಮಾಡೋದು ತುಂಬ ಅವಶ್ಯಕತೆ ಇತ್ತು. US ನಲ್ಲಿರುವಂಥವರು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ನ ವ್ಯವಸ್ಥೆ ಜಾಸ್ತಿ ಇರಲಿಲ್ಲ. ಸೊ ಕಾರು ಅವರು ಓಡಿಸದೇ ಇದ್ದರೆ ತುಂಬ ಕಷ್ಟ ಆಗ್ತಿತ್ತು. ಸೊ ಸಚ್ ಇಶ್ಯೂಸ್ ಕ್ಯಾನ್ ಬಿ ಹ್ಯಾಂಡಲ್ಡ್ ವಿತ್ ದ ಕ್ರಿಯೇಟಿವ್ ಹೋಮಿಯೋಪತಿ. ಇದು ನನ್ನ ಎಕ್ಸಾಂಪಲು. ಇದೇ ಥರ ಸಾಕಷ್ಟು ಬೇರೆ ಬೇರೆ ಅಪ್ಲಿಕೇಶನ್ಸ್ಗಳಿದೆ. ಐಚಿಂಗ್ ನಾನು ಮೊದಲು ಹೇಳ್ತಾ ಇದ್ದೆ, ಸಮ್ ಪ್ರೋಗ್ರಾಮ್ ವೇರ್ ಯು ಕ್ಯಾನ್ ಯೂಸ್ ಟು ಡಿಟೆಕ್ಟ್ ದ ಪ್ರೋಗ್ರಾಮ್, ಗೆಟ್ ಸಮ್ ಕ್ಲೂಸ್, ಕಾರ್ಡ್ ರೀಡಿಂಗ್ ತರಹ ಅಥವಾ ಆಸ್ಟ್ರಾಲಜಿಯ ತರಹ. ಯಾವ ಏರಿಯಾದಲ್ಲಿ ನಾನು ಫೋಕಸ್ ಮಾಡಬೇಕು, ಯಾವ ಏರಿಯಾದಲ್ಲಿ ನಾನು ಸೊ ಇಟ್ ಈಸ್ ನಾಟ್ ಹೀಲಿಯನ್ನು ನಾವು ಬರೀ ಹೀಲಿಂಗ್ ಡಿವೈಸ್ ಆಗಿ ನೋಡ್ದಲೆ ಇದನ್ನೊಂದು ಕೋಚ್ ಪ್ರೋಗ್ರಾಮ್ ತರಹನೂ ನೋಡ್ಕೊಳ್ಬೇಕು. ಅಂದರೆ ಒಂದು ಹಿಂಟ್ ಕೊಡೋ ಥರ, ನೀನು ಇದರಲ್ಲಿ ಈ ಪರ್ಟಿಕ್ಯುಲರ್ ವಿಷಯದಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡು ಅಂತ ಒಂದು ಬಂದರೆ, ಇನ್ ಅವರ್ ಡೈಲಿ ಲೈಫ್ ವಿ ಹ್ಯಾವ್ ಟು ಫೋಕಸ್ ಆನ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಸೊ ಒಂದು ಹೇಳ್ಬೋದು ಏನಾದರೂ, ಕೆಲಸದಲ್ಲಿ ತುಂಬ ನನಗೆ ಸ್ಟ್ರೆಸ್ ಆಗ್ತಾ ಇದೆ ಅಂತ. ಕೆಲಸದಲ್ಲಿ ಸ್ಟ್ರೆಸ್ ಆಗ್ತಾ ಇದೆ ಅಂತ ನಾವು ಐಚಿಂಗಲ್ಲಿ ಕ್ವಶನ್ ಕೇಳಿದರೆ, ಪ್ರೊಬಬ್ಲಿ ಇಟ್ ಮೈಟ್ ಆಸ್ಕ್ ಯು ಟು ಚೇಂಜ್ ಯುವರ್ ಸಿಟಿ
ನೀವು ಕೆಲಸ ಮಾಡುವಂಥ ಜಾಗವನ್ನೇ ಚೇಂಜ್ ಮಾಡುವಂಥ ನಿಮಗೆ ಡೈರೆಕ್ಷನ್ ಕೊಡುವಂಥ ಚಾನ್ಸಸ್ ಇದೆ. ಸೊ ಈ ತರಹದ ಇಂಡಿಕೇಶನ್ಸ್ಗಳು ನಾವು ಸಾಕಷ್ಟು ಅದರ ಟೆಸ್ಟಿಮೋನಿಯಲ್ಸ್ಗಳನ್ನೆಲ್ಲ ನೋಡ್ತಾ ಇರ್ತೇನೆ. ಆ್ಯಂಡ್ ಯು ವಿಲ್ ಬಿ ಏಬಲ್ ಟು ಎಕ್ಸ್ಪೆರಿಮೆಂಟ್, ಅದನ್ನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ನೀವು ನೋಡ್ಬೋದು. ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ಎಕ್ಸಾಕ್ಟ್ ಆನ್ಸರ್ಸ್, ನಿಮಗೆ ಎಕ್ಸಾಕ್ಟ್ ಆನ್ಸರ್ಸು ಸಿಗ್ತಾ ಹೋಗ್ತವೆ. ಅದೇ ತರಹ ಅಲೆಸ್ಕನ್ ಜಮ್ ಅಲೆಕ್ಸರ್ಸ್, ಆಸ್ಟ್ರೇಲಿಯನ್ ಬುಷ್ ಫ್ಲವರ್, ಬ್ಯಾಕ್ ಫ್ಲವರ್ ರೆಮಿಡೀಸ್ ನೀವು ಕೇಳಿರ್ತೀರ. ಮತ್ತು ಈ ಶುಜ್ಲರ್ ಸಾಲ್ಟ್ಸ್, ಇವುಗಳ ವೈಬ್ರೇಷನ್ಸ್ಗಳು ಕೂಡ ಇದರಲ್ಲಿದೆ. ಇದು ಅಲ್ಲದೆ ನಾನು ಮೊದಲೇ ಹೇಳಿದಾಗೆ ಯಾವುದೇ ರೀತಿಯ ಬುಕ್ಸ್ ಇರ್ಬೋದು, ಮೆಡಿಸಿನ್ ಇರ್ಬೋದು, ಅಥವಾ ಎಸೆನ್ಷಿಯಲ್ ಆಯಿಲ್ಸ್ ಇರ್ಬೋದು, ಯಾವುದೇ ಒಂದು ಫಿಸಿಕಲ್ ಆದಂತಹ ಪ್ರಾಡಕ್ಟ್ ನೀವು ಅದನ್ನು ತಗೊಳ್ಬೇಕು ಅಂತಾದಾಗ ಅದರ ವೈಬ್ರೇಷನನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಅದರ ಫ್ರೀಕ್ವೆನ್ಸೀಸನ್ನು ನಾವು ಹೀಲಿಂಗ್ ಮುಖಾಂತರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಕಸ್ಟಮೈಸ್ ಪ್ರೋಗ್ರಾಮ್ನಲ್ಲಿ ಆ ಥರದನ್ನು ಮಾಡ್ಬೋದು. ನನ್ನ ಒಬ್ಬ ಹೀಲಿ ಗ್ರೂಪ್ನಲ್ಲಿ ಶೇರ್ ಮಾಡಿರೋವಂಥ ಒಂದು ಎಕ್ಸ್ಪೀರಿಯನ್ಸ್ ಹೇಳೋದಾದರೆ, ಅವರ ಮೊಮ್ಮಗು ಹೊರದೇಶದಲ್ಲಿ ಇದ್ದಂಥದ್ದು, ಪ್ಯಾರಾಸೆಟಮಾಲ್ನ ಇಮೇಜನ್ನು ತೆಗೆದು, ಫೋಟೋವನ್ನು ತೆಗೆದು ಅದರ ವೈಬ್ರೇಷನ್ನ ರೆಕಾರ್ಡ್ ಮಾಡಿ, ಅವರು ಮಾಡಿದಂತಹ ವೈಬ್ರೇಷನ್ಗೆ ಆ ಮಗು ವಿದಿನ್ 3 hours ಇಟ್ ವಾಸ್ ಏಬಲ್ ಟು ರಿಕವರ್ ಫ್ರಮ್ ಫೀವರ್ನಿಂದ ಅವರು ಆಚೆ ಬರಲಿಕ್ಕೆ ಸಾಧ್ಯ ಆಯಿತು. ಸೊ ಈ ತರಹದ ಹೀಲಿಂಗನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ನನ್ನ ಫೇವರೇಟ್ ಹೀಲಿಂಗ್ ಪ್ರೋಗ್ರಾಮ್ಸ್ ಅಂತಂದರೆ, ಒಂದು ಅಬಂಡೆನ್ಸ್ ಪ್ರೋಗ್ರಾಮ್. ಇದು ಕಸ್ಟಮೈಸ್ಡ್ ಪ್ರೋಗ್ರಾಮ್, ನಾನು ಸಪ್ರೇಟಾಗಿ ಕಸ್ಟಮೈಸ್ ಆಗಿ ಆರ್ಡ್ರ್ ಮಾಡಿರುವಂಥ ಪ್ರೋಗ್ರಾಮು. ನಮ್ಮ ಟೈಮ್ ವೇವರ್ ಎಕ್ಸ್ಪರ್ಟ್ಸ್ ಯಾರಿದ್ದಾರೆ ಅವ್ರ ಹತ್ರ ನಾವು ಕೇಳ್ಕೊಂಡ್ರೆ ಅವರು ನಮ್ಮ ಪರ್ಟಿಕ್ಯುಲರ್ ಡಿವೈಸಿಗೆ ಅದನ್ನು ಪಾಸ್ ಮಾಡ್ತಾರೆ, ಅದನ್ನು ಕಳಿಸ್ತಾರೆ, ಅಬಂಡೆನ್ಸ್ ಪ್ರೋಗ್ರಾಮ್ ಅಂತ. ಸೊ ಇದು ನನಗೆ ಫೇವರೇಟ್ ಆದಂಥದ್ದು ಮತ್ತು ತುಂಬ ನನಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿರೋವಂಥದ್ದು. ಇನ್ನೊಂದು ಕೊಹರೆನ್ಸ್ ಪ್ರೋಗ್ರಾಮ್. ಕೊಹರೆನ್ಸ್ ಪ್ರೋಗ್ರಾಮ್ ಏನು ಮಾಡ್ತದೆ ಅಂತಂದರೆ, ನಮ್ಮ ದೇಹ, ಮನಸ್ಸು ಮತ್ತು ಆತ್ಮ ಇವೆಲ್ಲವನ್ನು ಸಮತೋಲನದಲ್ಲಿ ತರಲಿಕ್ಕೆ ಅನುಕೂಲ ಮಾಡ್ತದೆ. ಹಾಗೆಯೇ ನೇಚರ್ ಜೊತೆಗೆ, ಪ್ರಕೃತಿಯ ಜೊತೆಗೆ ನಮ್ಮ ಸಂಬಂಧವನ್ನು ದೃಢಗೊಳಿಸ್ತದೆ. ಯಾವಾಗ ನಾವು ಪ್ರಕೃತಿಯ ಜೊತೆಗೆ ಹೆಚ್ಚು ಹೆಚ್ಚು ಸಂಬಂಧ ಜಾಸ್ತಿ ಚೆನ್ನಾಗಿ ಇಟ್ಕೊಳ್ತೇವೋ, ಆಟೋಮೆಟಿಕಲಿ ನಮಗೆ ಖುಷಿ, ನೆಮ್ಮದಿ, ಶಾಂತಿ, ಸುಖ, ಸಮೃದ್ಧಿ ಸಿಗ್ತಾ ಹೋಗ್ತದೆ. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ಪ್ರೋಗ್ರಾಮ್ ಅಂತಂದರೆ ಕೊಹರೆನ್ಸ್ ಪ್ರೋಗ್ರಾಮ್. ಇದು ಅಲ್ಲದೆ ಬೇರೆ ಪ್ರೋಗ್ರಾಮ್ಸ್ಗಳನ್ನು ಕೂಡ ನಾನು ಸಾಕಷ್ಟು ಯೂಸ್ ಮಾಡ್ತೇನೆ. ವೆಲ್ಬೀಯಿಂಗ್ ಪ್ರೋಗ್ರಾಮ್ ಅಂತ ಇದೆ, ಅಂದರೆ ಬಾಡಿಗೆ ಸಪ್ರೇಟು, ಮೈಂಡಿಗೆ ಸಪ್ರೇಟು, ಮತ್ತು ಸೋಲ್, ಸ್ಪಿರಿಟಿಗೆ ಸಪ್ರೇಟ್ ಆದಂಥ ಪ್ರೋಗ್ರಾಮ್ಗಳಿದೆ. ಹಾಗೆಯೇ ಡಿಜಿಟಲ್ ಆಯುರ್ವೇದ ಪ್ರೋಗ್ರಾಮ್ಸ್ ಅಂತ ಇದೆ. ಅದರಲ್ಲಿ 3 ವಾರಕ್ಕೆ 3 ರೀತಿಯಲ್ಲಿ ಪ್ರೋಗ್ರಾಮ್ಸ್, ಹಾಗೆ 9 ವಾರಗಳ ಒಂದು ಪ್ರೋಗ್ರಾಮ್ಗಳ ಒಂದು ಸೆಟ್ ಇದೆ. ಸೊ ಆ ಥರದ್ದು ಒಂದು ಪ್ರೋಗ್ರಾಮ್ ಇದೆ, ಅದನ್ನು ಪವರ್ ಆಫ್ 3 ಅಂತ ಹೇಳ್ತಾರೆ. ಹಾಗೆಯೇ ಕೋಚಿಂಗ್ ಮಾಡ್ಯೂಲು ನನ್ನ ಫೇವ್ರೇಟ್ ಆದಂಥ ಪ್ರೋಗ್ರಾಮ್. ನಾನು ರೆಸನೆನ್ಸ್ ಕೂಡ ಯೂಸ್ ಮಾಡ್ತೇನೆ, ಹಾಗೆಯೇ ಚಕ್ರ ಪ್ರೋಗ್ರಾಮನ್ನು ಕೂಡ ಯೂಸ್ ಮಾಡ್ತೇನೆ. ಸೊ ಮೊದಲೇ ಹೇಳಿದಾಗೆ ನಮ್ಮ ಹೀಲಿಯನ್ನು, ಒಂದು ಲೆವೆಲ್ನ ಹೀಲಿಯನ್ನು ತಗೊಂಡ್ರೆ ನಾವು ಅದಕ್ಕೆ ಎಡಿಷನಲ್ ಆಗಿ ನಮಗೆ ಬೇಕಾದಂಥದ್ದನ್ನು ಮಾತ್ರ ಪ್ರೋಗ್ರಾಮ್ಸ್ಗಳನ್ನು ಹಾಕ್ಕೊಳ್ಳಿಕ್ಕೆ ಕೂಡ ವ್ಯವಸ್ಥೆ ಇದೆ. ಆ ಥರದ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದ್ದಾರೆ. ಸೊ ಹೀಲಿಂಗ್ ಮಾಡುವಾಗ ವ್ಯಕ್ತಿಗೆ ಅಂತ ಅಲ್ಲ, ಒಂದು ಗ್ರೂಪಿಗೆ ಮಾಡ್ಬೋದು ಹೀಲಿಂಗು, ಆಮೇಲೆ ಒಂದು ಜಾಗಕ್ಕೆ ಮಾಡ್ಬೋದು, ಒಂದು ಪ್ರಾಣಿಗೆ ಮಾಡ್ಬೋದು, ಮನೆಗೆ ಮಾಡ್ಬೋದು, ಆಫೀಸ್ಗೆ ಮಾಡ್ಬೋದು, ವೆಹಿಕಲಿಗೆ ಮಾಡ್ಬೋದು, ಗ್ರೂಪಿಗೆ ಮಾಡ್ಬೋದು. ಸೊ ಈ ಥರ ದರ್ ಸೋ ಮೆನಿ ಆಪ್ಷನ್ಸ್. ಇನ್ನು ಇದು ಸ್ಲೈಡು ಮತ್ತು ಬಿಸ್ನೆಸ್ ಆಸ್ಪೆಕ್ಟಲ್ಲಿದೆ. ಸೊ ಬೇಸಿಕಲಿ ಎವ್ರಿ ಸ್ಟೆಪ್ ಯು ವಿಲ್ ಬಿ ರಿವಾರ್ಡೆಡ್ ಆನ್ ಯುವರ್ ಜರ್ನಿ. ಓಕೆ, so here I end my presentation on the Healy. Thank you.